ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ ಕೆಟಿ ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ. ನೋವನ್ನ ಸೋಲಿಸಿ, ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ದೇಶದಾದ್ಯಂತ ಚರ್ಚೆಯಲ್ಲಿ ಇರುವಂತಹ ಒಂದು ಸುದ್ದಿಯ ಜೊತೆಗೆ ಇವತ್ತಿನ ಜನಧ್ವನಿಯನ್ನು ಪ್ರಾರಂಭಿಸೋಣ. ಸೊ ಪ್ರಮುಖವಾಗಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಲೋಕಸಭೆಯಲ್ಲಿ ತಿದ್ದುಪಡಿಗೆ ಕ್ಷಣಗಣನೆ ಆಗಿ ಅದರ ಬೆಳವಣಿಗೆ ಹಂತಗಳು ನಡೀತಾ ಇದೆ. ಕಾಂಗ್ರೆಸ್ ತಂದಿದ್ದಂತಹ ವಕ್ಫ್ ಕಾಯ್ದೆಗೆ ಟಕ್ಕರ್ ಕೊಟ್ಟಿದ್ಯಾ ಹಾಗಾದ್ರೆ ಈಗ NDA. ಸೊ ವಕ್ಫ್ ಹೆಸರಲ್ಲಿ ಇಲ್ಲಿ ತನಕ ಭೂ ಕಬಳಿಕೆ ಆಗ್ತಾ ಇತ್ತು ಅಂತ ಹೇಳಿ ಪ್ರಸ್ತುತ ಸರ್ಕಾರ ಆರೋಪ ಮಾಡ್ತಾ ಇತ್ತು. ಸೊ ಅದಕ್ಕೆ ಫೈನಲಿ ಈಗ ಬ್ರೇಕ್ ಬಿದ್ದಿದ್ಯಾ. ಸೊ ಇವತ್ತು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ. ಸೊ ಕೊನೆಗೂ ಕೂಡ ವಿವಾದಿತ ವಕ್ಫ್ ಬಿಲ್ ಮಂಡನೆ ಮಾಡಿದೆ ಸರ್ಕಾರ. ವಿಪಕ್ಷಗಳ ಒಗ್ಗಟ್ಟಿನ ವಿರೋಧದ ನಡುವೆಯೂ ಕೂಡ ವಕ್ಫ್ ಜಾರಿಗೆ ಯಾವುದೇ ಅಡ್ಡಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಸೊ ನಂಬರ್ಸ್ಗಳ ಆಧಾರದಲ್ಲಿ ನಾವು ಗಮನಿಸುವುದಾದ್ರೆ ಮೆಜಾರಿಟಿ ಇರುವಂತಹ ಕಾರಣಕ್ಕೋಸ್ಕರ ಈ ಬಿಲ್ ಮಂಡನೆ ಮಾಡೋದಕ್ಕೆ ಯಾವುದೇ ತೊಡಕು ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ವಿಪಕ್ಷಗಳ ವಿರೋಧದ ನಡುವೆಯೂ ಕೂಡ ಇಂದು ಲೋಕಸಭೆಯಲ್ಲಿ ಮತ್ತು ನಾಳೆ ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆಯ ಪರೀಕ್ಷೆ ಎದುರಾಗಿದೆ. ಸಂಖ್ಯಾಬಲದ ಮುಖಾಂತರ ಗಮನಿಸುವುದಾದ್ರೆ ಯಾವುದೇ ವಿರೋಧಗಳಿಲ್ಲ. ಬಿಲ್ ಮಂಡನೆ ಆಗೋದಕ್ಕೆ ಯಾವುದೇ ಡೌಟ್ ಇಲ್ಲ. ಹಾಗಾದ್ರೆ ಇಲ್ಲಿಯ ತನಕ ಭೂ ಕಬಳಿಕೆ ಆಗ್ತಾ ಇತ್ತು ವಕ್ಫ್ ಅನ್ನುವಂತ ಹೆಸರಲ್ಲಿ, ಅದೆಲ್ಲದಕ್ಕೂ ಕೂಡ ನಾಳೆಗೆ ಫೈನಲಿ ತಿಲಾಂಜಲಿ ಬೀಳುತ್ತಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. NDA ಸಂಸದರಿಗೆ 3 ದಿನದ ವಿಪ್ ಅನ್ನು ಜಾರಿ ಮಾಡಿ ಕಡ್ಡಾಯ ಹಾಜರಿರುವಂತೆ ಲೋಕಸಭೆಯಲ್ಲಿ ಇವತ್ತು ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ಸೊ ಕೊನೆಗೂ ಕೂಡ ಅಮಿತ್ ಶಾ ಅವರು ಏನು ಒಂದು ವಾಗ್ದಾನವನ್ನು ನೀಡಿದ್ರು ಅದನ್ನು ಮಾಡಿಯೇ ತೀರ್ತೇನೆ ಅನ್ನುವಂತಹ ಮಟ್ಟಕ್ಕೆ ಬಂದು ಬಿಟ್ಟಿದ್ದಾರೆ. ವಕ್ಫ್ ತಿದ್ದುಪಡಿ ಬಿಲ್ಗೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳಿಂದ ಭಾರಿ ವಿರೋಧ ಇದ್ರೂ ಕೂಡ ಈ ವಿರೋಧದ ನಡುವೆಯೂ ಕೂಡ ವಕ್ಫ್ ತಿದ್ದುಪಡಿ ಬಿಲ್ ಇವತ್ತು ಮಂಡನೆಯಾಗಿರುವಂಥದ್ದು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಈ ತಿದ್ದುಪಡಿಯ ಬಿಲ್ ಅನ್ನು ಮಂಡನೆ ಮಾಡಿದ್ದಾರೆ ಇವತ್ತು ಲೋಕಸಭೆಯಲ್ಲಿ. ಅನೇಕ ವಿರೋಧ ಇತ್ತು, ವಿವಾದಿತವಾಗಿರುವಂತಹ ಬಿಲ್ ಕೂಡ ಇದು. ತಿದ್ದುಪಡಿ ಬಿಲ್ನಿಂದ ವಕ್ಫ್ ಆಸ್ತಿಗೆ ಯಾವುದೇ ತೊಂದರೆ ಇಲ್ಲ, ವಿಪಕ್ಷಗಳು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಆರೋಪವನ್ನು ಮಾಡಿದ್ದಾರೆ. ತಿದ್ದುಪಡಿ ಆಗುವಂಥದ್ದು ಮುಸಲ್ಮಾನರ ಏಕೀಕರಣಕ್ಕೆ ಅಥವಾ ಅವರ ಅಭಿವೃದ್ಧಿಗೋಸ್ಕರ, ಇದರಲ್ಲಿ ಯಾವುದೇ ಮುಸಲ್ಮಾನರಿಗೆ ತೊಂದರೆ ಇಲ್ಲ ಅಂತ ಹೇಳಿ ಕಿರಣ್ ರಿಜಿಜು ಅವರು ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಹೇಳ್ತಾ ಇದ್ರು. UPA ಸರ್ಕಾರ ಸಂಸತ್ತನ್ನ ವಕ್ಫ್ ಆಸ್ತಿ ಅಂತ ಪರಿಗಣಿಸಿತ್ತು. ಈ ಹಿಂದೆ UPA ಸರ್ಕಾರ ಎಲ್ಲಿಯ ಮಟ್ಟಕ್ಕೆ ಅಂತ ಹೇಳಿದ್ರೆ ಸಂಸತ್ತನ್ನು ಕೂಡ ವಕ್ಫ್ ಆಸ್ತಿ ಅಂತ ಹೇಳಿ ಪರಿಗಣಿಸಿತ್ತು. 123 ಪ್ರಮುಖ ಕಟ್ಟಡಗಳನ್ನ ಕೂಡ ವಕ್ಫ್ ಆಸ್ತಿಗೆ ಈ ಹಿಂದೆ ಕಾಂಗ್ರೆಸ್ ನೀಡಿತ್ತು ಅನ್ನುವಂತಹ ಒಂದು ದೊಡ್ಡ ಆರೋಪವನ್ನ ಈಗ ಪ್ರಮುಖವಾಗಿ ಲೋಕಸಭೆಯಲ್ಲಿ ಇವತ್ತು ಮಾಡಿರುವಂಥದ್ದು. ಸೊ ಈ ವಕ್ಫ್ ತಿದ್ದುಪಡಿಯಿಂದ ಹಾಗಾದ್ರೆ ಅನ್ಯ ಆಸ್ತಿಯ ಮೇಲೆ ಹಕ್ಕು ಸಾಧಿಸುವಂತಹ ವಕ್ಫ್ ಮಂಡಳಿಯ ಪ್ರವೃತ್ತಿಗೆ ಈಗ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯಗಳು. ವಕ್ಫ್ ತಿದ್ದುಪಡಿ ಆಗಿರೋದ್ರಿಂದ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಅನ್ಯ ಆಸ್ತಿಯ ಮೇಲೆ ಹಕ್ಕು ಸಾಧಿಸುವಂಥದ್ದನ್ನ ನಿಯಂತ್ರಿಸುವಂತಹ ಪ್ರಯತ್ನಗಳಾಗುತ್ತೆ. ಇದರಿಂದ ಮಂಡಳಿಗಳಲ್ಲಿ ಅಂದ್ರೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕ ಮತ್ತು ವಕ್ಫ್ ಆಸ್ತಿಗಳ ಮಾಲೀಕತ್ವ ನಿರ್ಧಾರದಲ್ಲಿ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರವನ್ನು ನೀಡುವಂಥದ್ದು. ಸೊ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರಿಗೂ ಕೂಡ ಅವಕಾಶವನ್ನು ನೀಡಬೇಕು.
ಇಲ್ಲಿ ತನಕ ಯಾವ ತರ ಕಾನೂನು ಇತ್ತು ಅಂತ ಹೇಳಿದ್ರೆ ವಕ್ಫ್ ಟ್ರಿಬ್ಯುನಲ್ ಅಲ್ಲಿ ಕೇವಲ ಮುಸಲ್ಮಾನರೇ ಇರ್ತಾ ಇದ್ರು. ಶರಿಯತ್ತನ್ನ ಪಾಲನೆ ಮಾಡಿದಂತ ಒಬ್ಬ ಪ್ರಮುಖ ಮೌಲ್ವಿ ಅದರ ಪ್ರಮುಖ ಅಧಿಕಾರಿ ಆಗಿರ್ತಾನೆ. ಆದ್ರೆ ಆತ ಯಾವ ಧರ್ಮದ ಜಾಗವನ್ನ ಕೂಡ ವಕ್ಫ್ ಅಂತ ಹೇಳಿ ಪರಿಗಣಿಸಬಹುದಾಗಿತ್ತು. ಇದಾಗಬಾರದು, ಅದರಲ್ಲಿ ಎಲ್ಲಾ ಧರ್ಮದವರು ಸೇರಬೇಕು ಅನ್ನುವಂಥ ಒಂದು ಮುಸ್ಲಿಮೇತರರು ಇರಬೇಕು ಅನ್ನುವಂಥ ಒಂದು ಕಾನೂನು ತಿದ್ದುಪಡಿಯಲ್ಲಿ ಇರುವಂಥದ್ದು. ಮತ್ತು ಇನ್ನು ಮುಂದೆ ಮಹಿಳೆಯರಿಗೂ ಕೂಡ ವಕ್ಫ್ ಮಂಡಳಿಯಲ್ಲಿ ಪ್ರಾತಿನಿಧ್ಯವನ್ನು ನೀಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಇಲ್ಲಿಯ ತನಕ ಮಹಿಳೆಯರಿಗೆ ಇರಲಿಲ್ಲ. ಸೊ ಇನ್ನು ಮುಂದೆ ಮಹಿಳೆಯರು ಕೂಡ ಅದರಲ್ಲಿ ಇರಬಹುದು ಅನ್ನುವಂತಹ ತಿದ್ದುಪಡಿ, ಮುಸ್ಲಿಮರ ಹಕ್ಕು ಮೊಟಕುಗೊಳಿಸುವಂತಹ ಪ್ರಯತ್ನ ಅಂತ ಹೇಳಿ ಈಗ ವಿಪಕ್ಷಗಳು ಮತ್ತು ಕಾಂಗ್ರೆಸ್ ಕೂಡ ಹೇಳ್ತಾ ಇರುವಂಥದ್ದು. ಮುಸ್ಲಿಮರ ಹಕ್ಕನ್ನು ಮೊಟಕುಗೊಳಿಸಲಾಗ್ತಾ ಇದೆ ಇಲ್ಲಿ ಅಂತ ಹೇಳಿ. ಹಾಗಾಗಿ ವಕ್ಫ್ ಬಿಲ್ ವಿರುದ್ಧ ಹೋರಾಟಕ್ಕೆ ಮುಸ್ಲಿಂ ಲಾ ಬೋರ್ಡ್ ಕೂಡ ಕರೆಯನ್ನು ನೀಡಿದೆ. ಕೇಂದ್ರ ಸರ್ಕಾರ ಮುಸ್ಲಿಮರ ವಿರುದ್ಧವಾಗಿ ಈ ನಡೆಯನ್ನು ನಡೆಸಿಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನು ಹಿಂಸಿಸ್ತಾ ಇದೆ ಮತ್ತು ಅವರ ಆಸ್ತಿಗಳನ್ನ ಕಬಳಿಸುವ ಪ್ರಯತ್ನ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಒಂದು ಕಡೆಯಲ್ಲಿ ಮುಸ್ಲಿಂನ ಇಸ್ಲಾಂ ಕೆಲವೊಂದು ಸಂಘಟನೆಗಳು ಮತ್ತು ವಿಪಕ್ಷಗಳು INDIA ಒಟ್ಟಾಗಿ ಇದನ್ನು ವಿರೋಧಿಸ್ತಾ ಇದೆ. ಸೊ ವಕ್ಫ್ ಹೆಸರಲ್ಲಿ ಇಲ್ಲಿ ತನಕ ದೇಶದಾದ್ಯಂತ ಅನೇಕ ಭೂ ಕಬಳಿಕೆ ಆಗಿದೆ ಅನ್ನುವಂತಹ ಆರೋಪಗಳು, ಅದೆಲ್ಲದಕ್ಕೂ ಕೂಡ ಸಾಕ್ಷಿ ನಾವು ನೀಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೇ ಗಮನಿಸೋದಾದ್ರೆ ಒಂದು ದೊಡ್ಡ ಮಟ್ಟಕ್ಕೆ ವಕ್ಫ್ ಅನ್ನುವಂತಹ ಪೆಡಂಭೂತ ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ತಾಂಡವ ಆಡಿತ್ತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕಲಿತಂತಹ ಸರ್ಕಾರಿ ಶಾಲೆಯನ್ನ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿ ಕ್ಲೈಮ್ ಮಾಡೋದಕ್ಕೆ ಮುಂದಾಗಿದ್ರು. ಅಷ್ಟೇ ಯಾಕೆ, ರಾಜ್ಯದಲ್ಲಿರುವಂತಹ ವಿಧಾನಸಭೆಯನ್ನ ಮತ್ತು ಅನೇಕ ಹಿಂದೂ ದೇವಾಲಯಗಳು ಅದೆಲ್ಲವೂ ಕೂಡ ವಕ್ಫಿಗೆ ಸಂಬಂಧಪಟ್ಟಂತಹ ಪ್ರದೇಶ ಅಂತ ಹೇಳಿ ಅನೇಕ ಕ್ಲೈಮ್ಗಳು ಬಂದಿತ್ತು. ಈಗ ಈ ಎಲ್ಲ ಆಟಪಾಠಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನಗಳನ್ನು ಇವತ್ತಿನ ಲೋಕಸಭೆಯಲ್ಲಿ NDA ಮೈತ್ರಿಕೂಟ ಮಾಡಿದೆ ಅಂತ ಅನ್ಕೊಳ್ಬಹುದಾ ಇಲ್ಲವೋ ಅನ್ನುವಂಥ ಕುರಿತಾಗಿ ಇವತ್ತಿನ ಚರ್ಚೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಸೊ ಪ್ರಮುಖವಾಗಿ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ. ಸೊ ವಕ್ಫ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಕಾನೂನುಗಳಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ತಮಗೆ ಗೊತ್ತಿರುವಂಥದ್ದು. ವಕ್ಫ್ನ ವಿಚಾರ ಏನು ಅಂತ ಹೇಳಿದರೆ, ಒಂದು ವೇಳೆ ಕಾಲಮ್ ನಂಬರ್ 11 ಅಲ್ಲಿ ಯಾವ ಥರ ಬದಲಾವಣೆಗಳು ಇತ್ತು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ. ರಾಜ್ಯದಲ್ಲಿ ಆಗಿರುವಂಥ ಬದಲಾವಣೆಗಳನ್ನು, ಒಂದು ವೇಳೆ ವಕ್ಫ್ ಮಂಡಳಿ ಇಂತಿಂಥ ಜಾಗ ಅದು ನಮ್ಮ ಮಂಡಳಿಗೆ ಸೇರಿರುವಂಥದ್ದು, ವಕ್ಫಿಗೆ ಸೇರಿರುವಂಥದ್ದು ಅನ್ನುವಂಥದ್ದನ್ನು ಏನಾದರೂ ಉಲ್ಲೇಖ ಮಾಡಿದ್ದರೆ ಅದರ ವಿರುದ್ಧವಾಗಿ ಹೋರಾಟ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ ಆಗಿರಲಿ ಅಥವಾ ಹೈಕೋರ್ಟ್ಗೆ ಹೋಗುವುದಕ್ಕೆ ಅವಕಾಶಗಳಿರಲಿಲ್ಲ. ನೇರವಾಗಿ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕಾಗಿತ್ತು. ನಾವು ಇರುವಂಥದ್ದು ಈ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಿಸಿರುವಂತಹ ಸಂವಿಧಾನದ ಅಡಿಯಲ್ಲಿ ಆದರೂ ಕೂಡ ಈ ವಕ್ಫ್ ಅನ್ನುವಂಥ ವಿಚಾರ ಅದು ಯಾವುದರ ಅಡಿಯಲ್ಲೂ ಕೂಡ ಬರೋದಿಲ್ಲ. ಅವರಿಗೆ ವಕ್ಫ್ ಟ್ರಿಬ್ಯುನಲ್ ಅಂತ ಹೇಳಿ ಸಪರೇಟ್ ಆಗಿತ್ತು. ಈ ವಿಚಾರವನ್ನು ನಮ್ಮ ಜಾಗವನ್ನು ಯಾರೋ ವಕ್ಫಿಗೆ ಸೇರಿದೆ ಅಂತ ಹೇಳಿ ನಾವೇನಾದರೂ ಕೋರ್ಟಿನ ಮೊರೆ ಹೋದರೆ ಅದಕ್ಕೆ ಅವಕಾಶಗಳಿಲ್ಲ. ವಕ್ಫ್ ಟ್ರಿಬ್ಯುನಲ್ಗೆ ಹೋಗಬೇಕು. ಅಲ್ಲಿರುವಂತಹ ನ್ಯಾಯವಾದಿಗಳು ಕೂಡ ಅದೇ ಇಸ್ಲಾಂ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ. ಇಲ್ಲಿ ತನಕ ಈ ಕಾನೂನುಗಳಿತ್ತು. ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ಯಾರ್ಯಾರೋ ಜಾಗವನ್ನು ಕಬಳಿಸುವುದಕ್ಕೆ ಅವಕಾಶಗಳನ್ನು ನೀಡಬಾರದು ಅನ್ನುವಂಥ ರೀತಿಯಲ್ಲಿ ತಿದ್ದುಪಡಿ ಆಗಬೇಕು ಅನ್ನುವಂಥ ಒಂದು ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಇದರ ಪರಿಣಾಮವಾಗಿ ಈಗ ಇಸ್ಲಾಂ ಸಂಘಟನೆಗಳು ಮತ್ತು ವಿಪಕ್ಷ ಇದನ್ನು ವಿರೋಧಿಸ್ತಾ ಇದೆ, ಇಲ್ಲ ಆಗಬಾರದು ಅಂತ ಹೇಳಿ. ಸೊ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಕಾಂಗ್ರೆಸ್ನಿಂದ ವಕ್ತಾರರಾಗಿ ಉದಯ ಆಚಾರ್ಯ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಜೆಪಿಯಿಂದ ಅರುಣ್ ಶೆಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ SDPI ಇಂದ ಇನ್ನು ಕೆಲವೇ ಸಮಯದಲ್ಲಿ ಅನ್ವರ್ ಸಾದತ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಸೊ ನಮ್ಮ ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ಸೊ ಪ್ರಮುಖವಾಗಿ ಮೊದಲನೇದಾಗಿ ನಾನು ಕಾಂಗ್ರೆಸ್ ವಕ್ತಾರರ ಬಳಿ ಹೋಗ್ತಾ ಇದ್ದೀನಿ. ಉದಯ ಅವರು, ಈಗ ವಿಪಕ್ಷಗಳು ಇದನ್ನು ವಿರೋಧ ಮಾಡ್ತಾ ಇದೆ. ಈ ಹಿಂದೆ ಇದೇನು ಮೊದಲಲ್ಲ ತಿದ್ದುಪಡಿ ಆಗುವಂಥದ್ದು. ಈ ಹಿಂದೆನೂ ಕೂಡ ತಿದ್ದುಪಡಿ ಆಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿ ತಿದ್ದುಪಡಿ ಆಗಿದೆ. ತಾವು ತಿದ್ದುಪಡಿ ಮಾಡುವಾಗ ಅದು ಸಂವಿಧಾನಿಕವಾಗಿರುತ್ತೆ. ಆದರೆ ಬಿಜೆಪಿಯವರು ಇದನ್ನ ಅಥವಾ ಪ್ರಸ್ತುತ ಸರ್ಕಾರ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಅದು ಅಸಂವಿಧಾನಿಕ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿ? ಯಾವುದೇ ಒಂದು ಸರ್ಕಾರದ ನೀತಿಗಳು ಮತ್ತು ನಿಯತ್ತು ಇದು ಎರಡು ಸರಿ ಇರಬೇಕು. ಇದು ಎರಡು ಏನು ಹೇಳ್ತಾರೆ, ಈಗ
ಕೇಂದ್ರ ಸರ್ಕಾರದ್ದು ನೀತಿಗಳೂ ಸರಿ ಇಲ್ಲ, ನಿಯತ್ತುಗಳೂ ಸರಿ ಇಲ್ಲ. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇದಕ್ಕಿಂತ ಮುಂಚೆ ಹಲವಾರು ಕಾನೂನು ನೀತಿಗಳನ್ನೆಲ್ಲ ತಂದರು, ಎಲ್ಲ ಫ್ಲಾಪ್ ಆಯಿತು. ಓಕೆ, ಉದಾಹರಣೆಗೆ ಈಗ ನಮ್ಮ ನೋಟ್ ಬಂದು ಡಿಮಾನಿಟೈಸೇಷನ್ ಇದ್ದಿರ್ಬೋದು, ಅಥವಾ GST ಪ್ರಕರಣಗಳಾಗಿದ್ದಿರ್ಬೋದು, ಅಥವಾ ಇನ್ನು ಬಹಳಷ್ಟು ವಿಚಾರಗಳು ಬಂತು. ಮತ್ತು ಕಡೆಯದಾಗಿ ಅದನ್ನೆಲ್ಲ ಮಾಡಿ ಆದ ಮೇಲೆ ಮತ್ತೆ ತಪ್ಪು ಒಪ್ಪಿಕೊಂಡದ್ದು ಉದಾಹರಣೆಗಳು ಇವೆ ಸರ್ಕಾರ ಎದುರು ಬಂದು. ಒಂದು ಅದು. ಇನ್ನೊಂದು ವಿಚಾರ ಎಂತ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಹಲವಾರು ಸರಕಾರಿ ಸ್ವಾಮ್ಯತೆಯಲ್ಲಿ ಇದ್ದಂತಹ ಏನು ಕಂಪನಿಗಳಿವೆ, ಬಹುಶಃ ನೀವು ನೋಡಿದ್ದಿರ್ಬೋದು, ಒಂದೊಂದನ್ನೇ ಎಲ್ಲವನ್ನು ಮಾರಿಕೊಂಡು ಬಂದರು. ಮತ್ತೊಂದು ಆ್ಯಂಗಲಲ್ಲಿ ನೋಡಬೇಕು ಅಂತ ಹೇಳಿದರೆ, ಇದು ಒಂದು ರೀತಿಯಾಗಿ ಏನು ಈಗ ಎಲ್ಲ ಒಂದು 10-12 ವರ್ಷದಿಂದ ನಡೀತಾ ಇದೆ ಕೇಂದ್ರ ಸರ್ಕಾರದ್ದು, ಇದು ಕೇವಲ ಒಂದು ಸ್ವಾಮಿ ನಿಷ್ಠೆಯ ಒಂದು ಪ್ರತೀಕದಾಗಿ ಕಾಣ್ತದೆ. ಸ್ವಾಮಿ ನಿಷ್ಠೆಯ ಸ್ವಾಮಿಗಳು ಯಾರು ಅಂತ ಕೇಳಿದರೆ ಅದಾನಿ ಮತ್ತು ಅಂಬಾನಿ. ಬಹುಶಃ ನೀವು ಆರ್ಟಿಕಲ್ 370 ತೆಗೆಯುವ ಟೈಮ್ನಲ್ಲಿ ಕೂಡ ನೋಡಿದ್ದಿರ್ಬೋದು. ಈಗ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ನೋಡಿ ಕಾಲಕ್ಕೆ ತಕ್ಕಾಗಿ ಕೆಲವೊಂದೊಂದು ಚೇಂಜಸ್ ಆಗಬೇಕು, ಆಯಿತು. ಅವರಲ್ಲಿ ಸರ್ಕಾರ ಇತ್ತು, ಮೆಜಾರಿಟಿ ಇತ್ತು, ಚೇಂಜಸ್ ಎಲ್ಲ ಮಾಡಿದರು. ಆದರೆ ಅದರಲ್ಲಿ ಲಾಭ ಯಾರಿಗೆ ಆದದ್ದು ಅಂತ ಕೇಳಿದರೆ ಅದರಲ್ಲಿ ಎದ್ದು ಕಾಣುವಂಥ 2 ಹೆಸರುಗಳು ಅಂತ ಹೇಳಿದರೆ ಅದಾನಿ ಮತ್ತು ಅಂಬಾನಿ. ಈಗ ನಾನು ಹೀಗೇ ಕೆಲವೊಂದೊಂದು ಡಾಕ್ಯುಮೆಂಟ್ಸನ್ನು ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಹೋಗುವಾಗ, ಈಗ ಏಕಾಏಕಿಯಾಗಿ ಈ ವಕ್ ಬಿಲ್ ಯಾಕೆ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ನೋಡಲಿಕ್ಕೆ ಹೋಗುವಾಗ, ಅಲ್ಲಿ ನೋಡಿದರೆ ನಮ್ಮ ಪ್ರಧಾನಿಯವರ ಸ್ವಾಮಿಗಳ ಮನೆ ಕೂಡ ಒಂದು ವಕ್ ಆಸ್ತಿಯಲ್ಲೇ ಇದ್ದ ಹಾಗೆ ಕಾಣ್ತದೆ. ಅನಿಲ್ ಅಂಬಾನಿಯವರ ಮನೆ ಏನಿದೆ ಆಂಟಿಲಿಯಾ, ಅದು ಕೂಡ ಒಂದು ಏನು ಹೇಳ್ತಾರೆ ವಕ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಥಳದಲ್ಲಿ ಇದೆ ಅಂತ ಹೇಳುವಂಥ ಒಂದು ವಿಚಾರ ಕೂಡ ಕಂಡು ಬಂದಿದೆ. ಅದು ಮಾತ್ರ ಅಲ್ಲದೆ ಅವರ ಮನೆ ಮಾತ್ರ ಅಲ್ಲ, ಬೇರೆಯೂ ಕೂಡ ಒಂದು 2-3 ಪ್ರಾಪರ್ಟೀಸ್ಗಳು ರಿಲಯನ್ಸ್ ಸಮೂಹ ಸಂಸ್ಥೆಯ, ಅದು ಕೂಡ ವಕ್ ಬೋರ್ಡಿನಲ್ಲಿ ಇದೆ ಅಂತ ಹೇಳುವಂಥ ಸುದ್ದಿಗಳು ಬಂದಿದೆ. ಅದು ಮಾತ್ರ ಅಲ್ಲದೆ ಅದಾನಿ ಗ್ರೂಪ್ಸಿನ ಕೆಲವೊಂದೊಂದು ಪ್ರಾಪರ್ಟೀಸ್ ಕೂಡ, ಅದು ಕೂಡ ಈ ವಕ್ ಆಸ್ತಿಯ ಒಳಗಡೆ ಇದೆ ಅಂತ ಹೇಳುವಂಥ ವಿಚಾರಗಳು ನಮಗೆ ಕಂಡು ಬಂದಿದೆ. ಸೊ ಬಹುಶಃ ಇಷ್ಟರವರೆಗೆ ಏನೆಲ್ಲ ಏನು ಹೇಳ್ತಾರೆ ಕೆಲವೊಂದೊಂದು ಸರ್ಕಾರಗಳು ಏನೇನೆಲ್ಲ ನೀತಿಗಳು ತಂದಿತ್ತ, ಏನೇನು ಅಮಾಂಡ್ಮೆಂಟ್ಗಳು ಮಾಡಿತ್ತ, ಅದರಲ್ಲಿ ಒಂದಲ್ಲ ಒಂದು ರೀತಿ ನಾವು ನೋಡಲಿಕ್ಕೆ ಹೋದರೆ ಅದಾನಿ ಅಂಬಾನಿಗಳ ಒಂದು ಲಾಭವೇ ಹೆಚ್ಚು ಕಾಣ್ತಾ ಇದೆ ಅದರಲ್ಲಿ. ಬಹುಶಃ ತಿಳಿದಿರ್ಬೇಕು, ರಫೇಲ್ ಯುದ್ಧ ವಿಮಾನದ ಸಂದರ್ಭದಲ್ಲಿ ಆಗಿದ್ದಿರ್ಬೋದು, ಅದರಲ್ಲಿ ನಾವು ಇಂಡೈರೆಕ್ಟಾಗಿ ಯಾರಿಗೆ ಬೆನಿಫಿಟ್ ಬಂದದ್ದು ಅಂತ ನೋಡಿದರೆ ಅದಾನಿಗೆ. ಮತ್ತು ಅದು ಮಾತ್ರ ಅಲ್ಲದೆ ಈಗ ನಾವು ಏನು ಇವಾಗ ಡಿಫೆನ್ಸಿನಲ್ಲಿ ಒಂದು ತಿದ್ದುಪಡಿ ತಂದರು, ಅದರಲ್ಲಿ ಏನು ಹೇಳ್ತಾರೆ ಈ ಫ್ಲೈಟ್ಸ್ ಏನು ಒಂದು ಹೊಸ ಫ್ಲೈಟ್ ಮಾಡುವಂತಹ ಕಾಂಟ್ರಾಕ್ಟ್ಸಲ್ಲಿ ಏನಿದೆ ನೋಡಿ, ಅದೆಲ್ಲ ಸಿಕ್ಕಿದೆ ಯಾರಿಗೆ ಅಂತ ಹೇಳಿದ್ರೆ ರಿಲಯನ್ಸ್ ಗ್ರೂಪ್ನವರಿಗೆ, ಅವರಿಗೆ ಅದರಲ್ಲಿ ಅನುಭವವೇ ಇಲ್ಲ. ಸೊ ಈ ಥರದ ಕೆಲವೊಂದೊಂದು ಆ್ಯಂಗಲ್ಗಳನ್ನು ನೋಡಲಿಕ್ಕೆ ಹೋಗುವಾಗ ಇದು ಕೂಡ ಡಿಸಿಷನ್ ಮುಂದಿನ ದಿನಗಳಲ್ಲಿ ಬಹಳ ಒಂದು ತಪ್ಪು ಡಿಸಿಷನ್ ಆಗಿದ್ದಿರಬಹುದು ಅಂತ ಹೇಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಇದರಲ್ಲಿ ಹಲವಾರು ತಿದ್ದುಪಡಿಗಳು ಮಾಡಿದ್ದಾರೆ. ಆದರೆ ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂತ ಹೇಳಿದರೆ BJPಯವರು ಒಂದೇ ಕಲ್ಲಲ್ಲಿ ಈ ಹಲವಾರು ಹಕ್ಕಿಗಳನ್ನು ಹೊಡೆಯುವಂತಹ ಚಾಣಾಕ್ಷರು. ಇದಕ್ಕಿಂತ ಮುಂಚೆಯೂ ಕೂಡ ಪ್ರಮುಖವಾಗಿ ಇವತ್ತಿನ ಚರ್ಚೆಯನ್ನು ಗಮನಿಸುವುದಾದ್ರೆ, ಲೋಕಸಭೆಯಲ್ಲಿ ಇವತ್ತು ಮಂಡನೆಯಾಗಿರುವಂತಹ ಬಿಲ್, ಇನ್ನು ನಾಳೆ ರಾಜ್ಯಸಭೆಯಲ್ಲೂ ಕೂಡ ಈ ಬಿಲ್ ಮಂಡನೆ ಆಗೋದಕ್ಕಿದೆ. 2 ಕಡೆಗಳಲ್ಲೂ ಕೂಡ ಗಮನಿಸುವುದಾದ್ರೆ ಸಂಖ್ಯಾಬಲದಲ್ಲಿ ಆಡಳಿತ ಪಕ್ಷವಾಗಿರುವಂತಹ NDA ಬಹುಮತವನ್ನ ಸಾಬೀತು ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹಾಗಾಗಿ ಈ ಬಿಲ್ ಮಂಡನೆ ಆಗುವಂತಹ ತಿರಸ್ಕಾರ ಆಗುವಂತಹ ಯಾವುದೇ ಪಾಸಿಬಿಲಿಟಿಗಳು ಇಲ್ಲ. ಸೊ ಇದು ಪಾಸ್ ಆಗುತ್ತೆ ಅನ್ನುವಂತಹ ಒಂದು ಧೈರ್ಯ ಒಂದು ಕಡೆ ಆಡಳಿತ ಪಕ್ಷಕ್ಕಿದ್ರೆ, ವಿಪಕ್ಷಗಳಿಗೂ ಕೂಡ ಒಂದು ಮನಸ್ಸಲ್ಲಿರುವಂಥದ್ದು ಇದು ಆಲ್ರೆಡಿ ಪಾಸ್ ಆಗುವಂತಹದ್ದೇ, ಇದರಲ್ಲಿ ಯಾವುದೇ ತಕರಾರು ಇತ್ತುವಂಥದ್ದಿಲ್ಲ. ಆದರೂ ಕೂಡ ವಿರೋಧ ಇದೆ. ಸೊ ಪ್ರಮುಖವಾಗಿ ಇದು ಸಂವಿಧಾನಿಕ ಅಲ್ಲ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ವಿಪಕ್ಷಗಳು, ಕಾಂಗ್ರೆಸ್ ಆಗಿರ್ಬೋದು ಅಥವಾ ಜೊತೆಯಾಗಿರುವಂತಹ ಮೈತ್ರಿ ಪಕ್ಷಗಳು ಕೂಡ, ಮತ್ತು ಇಸ್ಲಾಂನ ಕೆಲವೊಂದು ಸಂಘಟನೆಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇರುವಂಥದ್ದು, ಇದು ಸಂವಿಧಾನಿಕವಾಗಿ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಪ್ರಮುಖವಾಗಿ ಈ ಒಂದು ಮಸೂದೆಯಲ್ಲಿ ಏನಿದೆ, ತಿದ್ದುಪಡಿ ಆಗುವಂಥ ಮಸೂದೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಕಿರಣ್ ರಿಜಿಜು ಅವರು ಅಥವಾ ಅಮಿತ್ ಶಾ ಅವರು ಹೇಳೋ ಪ್ರಕಾರ ಇದು ಇಸ್ಲಾಂ ಧರ್ಮದವರಿಗೆ ಯಾವುದೇ ರೀತಿಯಾದಂತಹ ತೊಡಕನ್ನು ಉಂಟು ಮಾಡುವಂಥದ್ದಲ್ಲ, ಬದಲಾಗಿ ಅವರಿಗೆ ಪರವಾಗಿರುವಂಥದ್ದು, ಅವರ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ತಿದ್ದುಪಡಿಯನ್ನು ಮಾತ್ರ ಇಲ್ಲಿ ಮಾಡಲಾಗಿರುವಂಥದ್ದು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಷ್ಟು ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ಈಗಾಗಲೇ SDPI ನಿಂದ ಅನ್ವರ್ ಸಾದತ್ ಅವರು ಜಾಯ್ನ್ ಆಗಿದ್ದಾರೆ. ಅನ್ವರ್ ಅವರೇ, ಪ್ರಮುಖವಾಗಿ
SDPI ಆಗಿರ್ಬೋದು ಅಥವಾ ವಿಪಕ್ಷಗಳು ಮತ್ತು ಇಸ್ಲಾಂನ ಕೆಲವೊಂದು ಸಂಘಟನೆಗಳು ವಿರೋಧ ಮಾಡ್ತಾ ಇರುವಂಥದ್ದು ಈ ಒಂದು ಬಿಲ್ ತಿದ್ದುಪಡಿ ಮಾಡ್ತಾ ಇರುವಂಥದ್ದು ಇದು ಸಂವಿಧಾನಿಕ ಅಲ್ಲ ಅಂತ ಹೇಳಿ. ಸೊ ಯಾವ ಪಾಯಿಂಟ್ ಔಟ್ ಮೇಲೆ ಇದು ಸಂವಿಧಾನಿಕ ಅಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಒಂದನೇದಾಗಿ ಇಲ್ಲಿ SDPI ಈ ಬಗ್ಗೆ ಬಹಳ ಪ್ರಬಲವಾಗಿ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದೆ. ಅದರೊಂದಿಗೆ ಈ ದೇಶದ ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು, ಅದೇ ರೀತಿ ಪ್ರಗತಿಪರರು, ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು ಇದನ್ನು ಯಾವುದೇ ರೀತಿಯಲ್ಲಿ ಒಪ್ಪುವುದಿಲ್ಲ ಅಂತ ಹೇಳುವಂತಹ ಸ್ಪಷ್ಟ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾಕೆ ಇದನ್ನು ವಿರೋಧ ಮಾಡ್ತಾ ಇದೆ ಅಂತ ಹೇಳಿದರೆ, ಒಂದನೇದಾಗಿ ನಾವು ನೋಡಬೇಕಾದ್ದು 2014ರಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಂತಹ ಮೋದಿ ನೇತೃತ್ವದ BJP ಸರ್ಕಾರ ಈ ದೇಶದನ್ನು ಒಂದು ಅರ್ಥದಲ್ಲಿ ಹೇಳುವುದಾದರೆ ಮುಗಿಸಿದೆ. ಈ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ, GDP ಕುಸಿತ ಆಗ್ತಾ ಇದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ, ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಈ ದೇಶದ ಸರ್ಕಾರಿ ಒಡೆತನದ ಒಂದೊಂದು ಸಂಸ್ಥೆಗಳನ್ನು ಕೂಡ ಅಂಬಾನಿ ಅದಾನಿಗಳಿಗೆ ಮಾರಾಟ ಮಾಡಿ ತಿಂದು ತೇಗಿದ್ದಾರೆ. ಇದೆಲ್ಲ ಮಾಡ್ತಾ ಇದ್ದರೂ ಕೂಡ ಇವರಿಗೆ ಅದನ್ನು ಯಾವುದನ್ನು ಕೂಡ ಸರಿ ಮಾಡಬೇಕು, ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡಬೇಕು, ಈ ದೇಶದ ಸೌಹಾರ್ದತೆಯನ್ನು ಸರಿ ಮಾಡಬೇಕು, ಇಂತಹ ಯಾವ ಭಾವನೆಯೂ ಕೂಡ ಇವರಲ್ಲಿ ಇಲ್ಲದೆ ಇವರು ಕೇವಲ ಧರ್ಮಾಧಾರಿತವಾದಂತಹ ವಿಚಾರಗಳನ್ನು ಎತ್ತಿಕೊಂಡು, ಬಹುಶಃ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಕಳೆದ 30-40 ವರ್ಷಗಳಲ್ಲಿ ಇದೇ ಮಾಡಿದ್ದು, ಒಡೆದಾಳುವುದು ಅಂತಹ ನೀತಿಯನ್ನೇ ಮಾಡಿದ್ದು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಇವರು ಅಧಿಕಾರಕ್ಕೆ ಏರಿದ ನಂತರ ಇವರ ಏನು ಸಂಘನಿಕೇತನ ಮತ್ತು ನಾಗ್ಪುರದ ಕೇಂದ್ರ ಕಚೇರಿಯಲ್ಲಿ ಆಗುವಂಥ ಆದೇಶಗಳನ್ನು ಅದನ್ನು ಇವತ್ತು ಈ ಪಾರ್ಲಿಮೆಂಟಿನ ಮೂಲಕ ಜಾರಿ ಮಾಡಲಿಕ್ಕೆ ಹೊರಟಿದೆ. ಒಂದರ್ಥದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿನ ಮುಸಲ್ಮಾನರನ್ನು ಎತ್ತಿ ಕಟ್ಟಿದ್ರೆ ಹಿಂದೂಗಳ ಮತಗಳು ಬಹಳ ಸಲೀಸಾಗಿ ನಮಗೆ ಬರ್ತದೆ ಅಂತ ಹೇಳುವಂತಹ ಒಂದು ಭ್ರಮೆ, ಒಂದು ಭಾವನೆ, ಅದರಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದಾರೆ, ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆ ವಿಚಾರದಲ್ಲಿ ಅವರು ಯಶಸ್ವಿ ಕೂಡ ಆದ ಕಾರಣವೇ ಇವತ್ತು ಅವರು ಅಧಿಕಾರಕ್ಕೆ ಏರಿದಂಥದ್ದು. ಇದನ್ನೆಲ್ಲ ಇಟ್ಟುಕೊಂಡು ಇವತ್ತು ಆ ಸಮಸ್ಯೆಗಳನ್ನೆಲ್ಲ ಬದಿಯಲ್ಲಿ ಇಟ್ಟುಕೊಂಡು ಆ ಸಮಸ್ಯೆಗಳ ಬಗ್ಗೆ ಜನರು ಧ್ವನಿ ಎತ್ತಬಾರದು ಅಂತ ಹೇಳುವಂತಹ ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗವಾಗಿ ಇವತ್ತು NRC ತಂದಿದ್ದಾರೆ, NRC ತರಲಿಕ್ಕೆ ಹೊರಟಿದ್ದಾರೆ, ಮತ್ತೆ ಏನು ರೈತ ವಿರೋಧಿ ಕಾನೂನು ತರಲಿಕ್ಕೆ ಹೊರಟಿದ್ದಾರೆ. ಅಲ್ಲಿ ಎಲ್ಲ ಮುಖಭಂಗಕ್ಕೀಡಾಗಿ ಇವತ್ತು ಏನು ಮಾಡಿದೆ, ವಕ್ಫ್ ಆಸ್ತಿಯ ಮೇಲೆ ಕಣ್ಣು ಹಾಕಿಕೊಂಡು ಇವತ್ತು ಮುಸ್ಲಿಂ ಸಮುದಾಯದ ಅಸ್ತಿತ್ವ ಮತ್ತು ಅಸ್ಮಿತೆಯ ಪ್ರತೀಕವಾಗಿರ್ತಕ್ಕಂತಹ ಈ ದೇಶದಲ್ಲಿ ಹಲವಾರು ಶತಮಾನಗಳಿಂದ ಹಿಂದೆನೇ ಆ ಮುಸ್ಲಿಂ ಸಮುದಾಯ ಈ ಮುಸಲ್ಮಾನರಿಗೆ ಬೇಕಾಗಿ ಅವರ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಉದ್ದೇಶಗಳಿಗೆ ಬೇಕಾಗಿ ಅವರು ವೈಯಕ್ತಿಕವಾಗಿ ಅವರ ಸ್ವಂತ ಭೂಮಿಯನ್ನು ದಾನ ಮಾಡಿದಂಥ ಆಸ್ತಿಯನ್ನು ಇವತ್ತು ಕಾನೂನು ತರುವ ಮೂಲಕ, ತಿದ್ದುಪಡಿ ಮಾಡುವ ಮೂಲಕ ಅದನ್ನು ಕಬಳಿಸುವಂತಹ ಅಥವಾ ಅದನ್ನು ಅವರ ಉದ್ದೇಶಕ್ಕಾಗಿ ಸರ್ಕಾರಿ ಭೂಮಿ ಅಂತ ಹೇಳಿ ವಶಪಡಿಸಿಕೊಳ್ಳುವಂತಹ ಒಂದು ಹುನ್ನಾರಕ್ಕೆ ಅವರು ಕೈ ಹಾಕಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಈ ಕೇಂದ್ರ BJP ಸರ್ಕಾರಕ್ಕೆ ಯಾವುದೇ ಅಗತ್ಯವಿಲ್ಲದಂತಹ ಒಂದು ವಿಚಾರವಾಗಿದೆ. ಆದರೆ ಇದು ಇವರ ಪ್ರಣಾಳಿಕೆಯಲ್ಲಿ ಹೇಳಿದಂಥ ವಿಚಾರ. ಯಾಕೆಂದ್ರೆ ಇವರಿಗೆ ಮತ ಬರಬೇಕು, BJPಗೆ ಮತ ಬರಬೇಕು ಅಂತ ಆದರೆ ಈ ರೀತಿಯಾಗಿ ಒಡೆದಾಡಿಕೊಂಡು ಮುಸಲ್ಮಾನರನ್ನು ಪ್ರತ್ಯೇಕ ಮಾಡಿಕೊಂಡು ಇದ್ರೆ ಮಾತ್ರ ಇವರಿಗೆ ಇಲ್ಲಿ ವರ್ಕೌಟ್ ಆಗುವಂಥದ್ದು. ಅದನ್ನು ಮುಂದುವರಿದ ಭಾಗವಾಗಿ ಇವತ್ತಿವರು ಈ ಕಾನೂನನ್ನು ಜಾರಿಗೆ ತರ್ತಾರೆ. ಅದಕ್ಕೆ ನಾವು ಸೇರಿದಂತೆ ಈ ಕಾನೂನನ್ನು ಯಾವಾಗ ಮಂಡನೆ ಮಾಡಿದ್ದಾರೆ, ಈ ಕಾಯ್ದೆಯನ್ನು ಯಾವಾಗ ತಂದು ಲೋಕಸಭೆಯಲ್ಲಿ ಕಿರಣ್ ರಿಜಿಜು ಅವರು ಮಂಡನೆ ಮಾಡಿದ್ದಾರ, ಆ ದಿವಸದಿಂದ ಹಿಡಿದು ಇವತ್ತಿನವರೆಗೆ ಕೂಡ, ಈ ಕ್ಷಣದವರೆಗೆ ಕೂಡ ಅದರ ವಿರುದ್ಧ ನಾವು ಬೀದಿಗಳಲ್ಲಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ಹೋರಾಟವನ್ನು ಇನ್ನೂ ಕೂಡ ನಾವು ಮುಂದುವರಿಸ್ತೇವೆ. ಅಲ್ಲ ಅನ್ವರ್, ನಂಗೆ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ತಾವು BJP ಅವರು ಬಿಲ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ವಿರೋಧನ, ಅಥವಾ ಏನಾದ್ರೂ ಪರ್ಟಿಕ್ಯುಲರ್ ಇಲ್ಲ ಇಂಥ ತಿದ್ದುಪಡಿ ನಮಗೆ ಸರಿಯಲ್ಲ, ನಮಗೆ ತೊಂದರೆ ಆಗುತ್ತೆ, ಯಾವ ಆಧಾರದ, ಯಾವ ಪಾಯಿಂಟ್ ಔಟ್ ನ ಮೇಲೆ ತಾವು ವಿರೋಧ ಮಾಡ್ತಾ ಇದ್ದೀರಾ? ಈ ಬಿಲ್ ನಮ್ಮ ಸಂವಿಧಾನ ಪ್ರತಿಪಾದಿಸಿದಂತಹ ಆರ್ಟಿಕಲ್ 25, 26, 28ರಲ್ಲೆಲ್ಲ ಇದ್ದಂತಹ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯಾಗಿದೆ. ಒಂದು ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ, ಈ ಸಂವಿಧಾನ ಏನು ಕೊಟ್ಟಿದೆ ಧಾರ್ಮಿಕ ವಿಚಾರದಲ್ಲಿ ನೋಡಿ. ಇವತ್ತಿವರು ಈ ಬಿಲ್ಲನ್ನು ತರಲಿಕ್ಕೆ ಹೊರಟಿದ್ದಾರೆ. ಈ ಬಿಲ್ಲಿನಲ್ಲಿರುವಂತಹ ಪ್ರಮುಖ ಒಂದು ಅಂಶವನ್ನು ನಾನು ಹೇಳ್ತೇನೆ. ವಕ್ಫ್ ಕೌನ್ಸಿಲ್ನಲ್ಲಿ, ಒಂದು ರಾಜ್ಯ ವಕ್ಫ್ ಸಮಿತಿಯಲ್ಲಿ ಅವರು ಹೇಳ್ತಾ ಇರುವಂತಹ ಬಿಲ್ಲಿನಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅದರಲ್ಲಿ MP ಇರಬೇಕು, MLA ಇರಬೇಕು. ಆದರೆ ವಕ್ಫ್ ಆಕ್ಟ್ ಅಲ್ಲಿರುವಂಥದ್ದು, ವಕ್ಫ್ ಕಾನೂನಿನಲ್ಲಿರುವಂಥದ್ದು ಏನು ಅಂತ ಹೇಳಿದ್ರೆ ಅದರಲ್ಲಿ ಮುಸಲ್ಮಾನ MP ಇರಬೇಕು, ಮುಸ್ಲಿಂ MLA ಇರಬೇಕು ಅಂತ ಇದೆ. ಇಲ್ಲಿ ಏನ್ ಮಾಡಿದ್ದಾರೆ, ಮುಸಲ್ಮಾನೇತರರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಯಾವುದಾದ್ರೂ ಪ್ರಮುಖ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳಲ್ಲಿ ಇರಬೇಕು, ಅಲ್ಲಿ ಮುಸಲ್ಮಾನರು ಬೇಕು ಅಂತ ಇಲ್ಲ. ನಾಳೆ ಯಾರು ಬರಬಹುದು, ನಾಳೆ ಮುಸಲ್ಮಾನರನ್ನು ದ್ವೇಷಿಸುವಂತಹ, ವಿಷಕಾರುವಂತಹ ಸಂಘ ಪರಿವಾರದ ನಾಯಕರಲ್ಲಿ ಬಂದು ಕೂತ್ಕೊಳ್ಬಹುದು. ಅಲ್ಲಿ ಏನಾಗ್ಬಹುದು ಆ ವ್ಯವಸ್ಥೆ. ಮತ್ತೊಂದು, ಇಲ್ಲಿ ಒಂದು ಟ್ರಿಬ್ಯುನಲ್ ಇತ್ತು,
ಇದಕ್ಕೊಂದು ಟ್ರಿಬ್ಯುನಲ್ ಇತ್ತು. ಆ ಟ್ರಿಬ್ಯುನಲ್ಗೆ ಒಂದು ನ್ಯಾಯಾಧೀಶರಿದ್ದರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ. ಆದ್ರೆ ಇವತ್ತು ಅದನ್ನು ಕಿತ್ತುಕೊಂಡು ಆ ಸ್ಥಾನಕ್ಕೆ ಒಬ್ಬ ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡ್ತಾರೆ. ಜಿಲ್ಲಾಧಿಕಾರಿ ಯಾರಾಗಿರ್ತಾರೆ? ಸರ್ಕಾರದ ಅಧೀನದಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಆ ಜಿಲ್ಲಾಧಿಕಾರಿ ನಾಳೆ ಯಾವ ರೀತಿಯಲ್ಲಿ ಆದೇಶಗಳನ್ನು ಕೊಡಬಹುದು? ಅಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ. ಅಲ್ಲ, ಅನ್ಯ ಧರ್ಮದ ವ್ಯಕ್ತಿಯನ್ನ ನಾನು ಹೇಳಿದ್ದಲ್ಲ, ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ, ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ. ಹಾಗಾದ್ರೆ ಮುಜರಾಯಿ ಇಲಾಖೆಯಲ್ಲಿ ಯಾಕೆ, ಮುಜರಾಯಿ ದೇವಸ್ಥಾನದ ಕಮಿಟಿಯಲ್ಲಿ ಯಾಕೆ ಮುಸಲ್ಮಾನರನ್ನು ನೇಮಕ ಮಾಡುವುದಿಲ್ಲ? ಅರೆ, ಮುಜರಾಯಿ ಇಲಾಖೆಯ ಕಮಿಟಿಯಲ್ಲಿ ಅದರ ಆಡಳಿತವನ್ನ ನಡೆಸೋದಕ್ಕೆ ಜಿಲ್ಲಾಧಿಕಾರಿಗೆ ಅವಕಾಶವನ್ನು ನೀಡುತ್ತೆ. ಆ ಜಿಲ್ಲಾಧಿಕಾರಿ ಮುಸಲ್ಮಾನ ಆಗಿದ್ರೆ ಆತನಿಗೆ ಕೂಡ ಆ ದೇವಸ್ಥಾನವನ್ನ ಅಧಿಕಾರ ರೂಢ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಟ್ರಿಬ್ಯುನಲ್ ಇದ್ರೆ ನಾನು ಹೇಳ್ತಾ ಇರುವಂತದ್ದು ಸಮಿತಿಯ ವಿಚಾರ. ಅಲ್ಲಿ ಸಮಿತಿಯಲ್ಲಿ, ಅದು ವಕ್ಫ್ ಸಮಿತಿಯಲ್ಲಿಯೂ ಕೂಡ ಅಲ್ಲಿ ವಕ್ಫ್ ಸರ್ಕಾರದ ಅಧಿಕಾರಿಗಳು ಮುಸ್ಲಿಮೇತರರು ಇದ್ದಾರೆ, ಅದು ಸಮಸ್ಯೆ ಅಲ್ಲ. ಆ ಸಮಿತಿಯಲ್ಲಿರುವಂತಹ ಸದಸ್ಯರ ವಿಚಾರವನ್ನು ನಾನು ಹೇಳ್ತಾ ಇರುವಂತದ್ದು. ಅಲ್ಲಿ ಯಾಕೆ ಮುಸ್ಲಿಮೇತರರಿಗೆ ಅವಕಾಶ ಮಾಡಿಕೊಡುವಂತದ್ದು ಅಂದ್ರೆ ವಕ್ಫ್ ಆಸ್ತಿಯನ್ನು, ವಕ್ಫ್ ವಿಚಾರವನ್ನು, ಅದು ಮುಸಲ್ಮಾನರ ಧಾರ್ಮಿಕ ವಿಚಾರ. ಮುಸಲ್ಮಾನರ ಧಾರ್ಮಿಕ ವಿಚಾರದ ಬಗ್ಗೆ ಸ್ಪಷ್ಟತೆ ಇರುವಂತಹ, ಜ್ಞಾನ ಇರುವಂತಹ ವ್ಯಕ್ತಿಗಳಲ್ಲಿ ಇರಬೇಕು. ಒಬ್ಬರು ಮುಸಲ್ಮಾನ, ಅದು ಕೂಡ ಮುಸಲ್ಮಾನರೇ ಆದ್ರೂ ಕೂಡ ಅವರಿಗೆ ಅಲ್ಲಿ ಜ್ಞಾನ ಇಲ್ಲದಿದ್ರೆ, ಸ್ವಲ್ಪ ಅದರ ಬಗ್ಗೆ ಅರಿವಿರುವಂತ, ಜ್ಞಾನ ಇರುವಂತವರು ಬೇಕು ಅಂತಲೇ ಅದರಲ್ಲಿ ಆದ ಕಾರಣ ಮುಜರಾಯಿ ಇಲಾಖೆ ಇರುವಂತದ್ದು ಒಂದು ದೇವಸ್ಥಾನದ ಅಥವಾ ಒಂದು ದೈವಸ್ಥಾನದ ಅಭಿವೃದ್ಧಿಯನ್ನ ನೋಡಿಕೊಳ್ಳಲು ಮಾತ್ರ. ಅದು ಹೊರತಾಗಿ ಇನ್ನೊಂದು ಧರ್ಮದವೋ ಅಥವಾ ಇನ್ನೊಬ್ಬರ ವ್ಯಕ್ತಿಯ ಜಾಗವನ್ನ ತಮ್ಮದು ಅಂತ ಹೇಳಿ ಅವರೆಲ್ಲೂ ಕೂಡ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ. ವಕ್ಫ್ ಏನು ಅಂತ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಯಾವ ಜಾಗವನ್ನ ನಮ್ಮದು ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ತೀವಿ, ಅದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಆಗಿರ್ಲಿ ಅಥವಾ ಹೈಕೋರ್ಟ್ ಅಲ್ಲೂ ಕೂಡ ತಾವು ದಾವೆಯನ್ನು ನೀಡುವಂತಿಲ್ಲ. ನಮ್ಮ ಇದು ವಿಚಾರ ಹೇಗೆ ಸಾಧ್ಯ ಅಂತ ಹೇಳಿ ಅಲ್ಲ, ಇದು ವಿಚಾರ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಆವಾಗ ಫಸ್ಟ್ಗೆ ಕೂಡ ನೀವು ಹೇಳಿದ್ರಿ, ಈ ಏನು ವಕ್ಫ್ ಇದ್ದು ಟ್ರಿಬ್ಯುನಲ್ ಏನು ಅಲ್ಲಿ ಫೈನಲೈಸ್ ಆದರೆ ಮತ್ತೆ ಮುಂದೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ, ಇದು ಒಂದು ದೊಡ್ಡ ಮಿತ್, ಇದು ತಪ್ಪು ಸಂದೇಶ. ನಂಗೆ ಗೊತ್ತಿಲ್ಲ, ಇವರು ಅದು ಕ್ಲಾರಿಫೈ ಮಾಡಬೇಕಾಗ್ತದೆ. ಇದು ತಪ್ಪು ಸಂದೇಶ. ಯಾಕಂತ ಹೇಳಿದ್ರೆ ಎಷ್ಟೋ ಕೇಸಸ್ ಇದೆ ನೋಡಿ, ಟ್ರಿಬ್ಯುನಲ್ಗೆ ಹೋಗುವಾಗ ಸಹ ಕೂಡ ಯಾರೋ ಒಬ್ಬರು ಮುಸಲ್ಮಾನರು ಬಂದು ಇದು ನಮ್ಮ ವಕ್ಕ ಆಸ್ತಿ ಅಂತ ಹೇಳಿ ಏನು ಪೇಪರ್ಸ್ ಇಲ್ಲದೆ ಟ್ರಿಬ್ಯುನಲ್ಗೆ ಹೋಗುವಾಗೂ ಇಲ್ಲ. ಪ್ರಾಪರ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದ್ದೇ ಅವರು ಟ್ರಿಬ್ಯುನಲ್ಗೆ ಹೋಗಬೇಕಾಗ್ತದೆ. ನೋಡಿ, ಇದೊಂದು ದೊಡ್ಡ ಆ ಒಂದು ಡೀಟೇಲ್ಸ್ ಅನ್ನು ನೀಡುತ್ತೆ. ಇದು ಕೊಡ್ಲೇಬೇಕು. ಇಲ್ಲ ಇದು ತಪ್ಪು. ನೋಡಿ, ನನ್ನ ಪರ್ಸನಲ್, ನನಗೆ ಆದ ಅನುಭವವನ್ನು ಹೇಳ್ತೇನೆ. ನನ್ನ ಫ್ರೆಂಡಿಗೆ ಒಬ್ಬರಿಗೆ ಆದಂತ ನಾ ಹೇಳ್ತೀನಿ ನಿಮಗೆ. ನಮ್ಗೆ ನಮ್ಮ ಒಬ್ಬರು ಫ್ರೆಂಡಿಗೆ ಆದ ಅನುಭವವನ್ನೇ ನಾನು ಹೇಳುವಂಥದ್ದು. ಅವರಿಗೆ ಯಾರೋ ಒಬ್ಬರಿಗೆ ವಕ್ಫ್ ಮಂಡಳಿಯಿಂದ ಅವರಿಗೆ ನೋಟಿಸ್ ಬಂತು, ಹೀಗೆ ನೀವು ಇರುವ ಜಾಗ ಹೀಗಿದೆ ಅಂತ ಹೇಳಿ. ಸೊ ನಮ್ಮ ಕಡೆಯಿಂದ ನಮ್ಮ ಲಾಯರ್ ಹೋಗಿ ಟ್ರಿಬ್ಯುನಲ್ ಹೋಗಿ ಅಲ್ಲಿ ಫೈಟ್ ಮಾಡಿದ್ರು. ಕಾಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಬಂತು. ನೋಡುವಾಗ ಅದು ಯಾವುದೋ ಒಂದು ಕಾಲದಲ್ಲಿ ದಟ್ ವಾಸ್ ಅ ವಕ್ ಲ್ಯಾಂಡ್, ಅದು ವಕ್ ಭೂಮಿ ಆಗಿತ್ತು. ಮತ್ತೆ ಇನ್ನೊಂದು ವಿಚಾರ ಒಪ್ಕೊಳ್ಳೇಬೇಕು, ಹೇಗೆ ಭ್ರಷ್ಟಾಚಾರ ಎಲ್ಲ ಕಡೆ ಇದೆ, ಇವರ ವಕ್ ಬೋರ್ಡಿನಲ್ಲಿ ಕೂಡ ಭ್ರಷ್ಟಾಚಾರ ಇದೆ. ಅದು ನಾವು ಒಪ್ಪಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಇವರ ದೊಡ್ಡ ಲೀಡರ್ಸ್ನವರು ಕೂಡ ಹೇಳಿದ್ದಾರೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ. ಬಹುಶಃ ಆ ಭ್ರಷ್ಟಾಚಾರದ ಒಂದು ಪರಿಣಾಮವಾಗಿ ಆ ಒಂದು ಲ್ಯಾಂಡ್ ನಮ್ಮ ಫ್ರೆಂಡ್ ತಕೊಂಡ್ರು. ಇವಾಗ ಏನಾಗಿದೆ, ನಮ್ಮ ಹೆಸರಿಗೇನೆ ಅದು ರಿಜಿಸ್ಟ್ರೇಷನ್ ಆಗಿ, ನಮ್ಮ ಫ್ರೆಂಡ್ ಹೆಸರಿಗೇನೆ ರಿಜಿಸ್ಟ್ರೇಷನ್ ಆಗಿದೆ. ಆಮೇಲೆ ಇದು ಏನು ಆ ಟ್ರಿಬ್ಯುನಲ್ ಅಲ್ಲಿ ಏನು ಕ್ಲಿಯರ್ ಜಡ್ಜ್ಮೆಂಟ್ ಬಂದಿಲ್ಲ. ನಾವು ನೆಕ್ಸ್ಟಿಗೆ ಹೈಕೋರ್ಟಿಗೆ ಹೋದ್ರೆ ನಮ್ಮ ಕಡೆಗೇನೆ ಬಂದಿದೆ. ಹಾಗೆ ಅಂತ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ. ಯಾಕಂದ್ರೆ ಜನರಿಗೆ ಇರುವ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದ್ರೆ, ವಕ್ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅವರು ಏನು ಜಡ್ಜ್ ಹೇಳ್ತಾರೆ ಅದು ಫೈನಲ್, ಆಮೇಲೆ ನಾವು ಕೈ ತೊಳ್ಕೊಂಡು ಬರಬೇಕು ಅಂತ. ಅದು ದೊಡ್ಡ ದೊಡ್ಡ ಏನು ಈ ಸಂಘ ಪರಿವಾರದವರು ಮಾಡಿದಂಥ ಒಂದು ಅಪಪ್ರಚಾರ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು, ನನ್ನ ಫ್ರೆಂಡಿಗೆ ಆದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅನ್ನು ನಾನು ಹೇಳುವಂಥದ್ದು. ಯಾಕಂದರೆ ಅಂಥದ್ದು ಏನಿಲ್ಲ. ಯಾರೋ ಒಬ್ಬ ಬಂದು ನನ್ನ ಮನೆ ನಾನು ಕೂತಿದ್ದೇನೆ ಮಾರ್ಯಾರೆ, ನಾನು ನಾಳೆ ಯಾರೊಬ್ಬ ವಕ್ಫ್ ಬೋರ್ಡ್ ನಾವು ಬಂದು ಇದು ನನ್ನ ಮನೆ ಅಂತ ಹೇಳಿದ್ರೆ ನಾನು ಬಿಟ್ಟು ಕೊಡ್ಲಿಕ್ಕೆ ಅದೆಲ್ಲ ಹಾಗೆ ಸಾಧ್ಯ ಇಲ್ಲ ಸ್ವಾಮಿ. ಹಾಗಾದ್ರೆ ವಕ್ಫ್ ಇನ್ನು ಮುಂದಕ್ಕೆ ಈ ದೇಶದಲ್ಲಿರುವಂತಹ 9 ಲಕ್ಷ ಎಕರೆ ಭೂಮಿಯ ದಾನ ಪತ್ರಗಳನ್ನ ಸಾರ್ವಜನಿಕವಾಗಿ ಇಡೋದಕ್ಕೆ ಸಿದ್ಧ ಇದೆಯಾ? ಹಾಗಾದ್ರೆ ನಮ್ಗೆ ಇಂತಿಂದ ಮೂಲಗಳಿಂದ ಬಂದಿದೆ ಅನ್ನುವಂಥದ್ದನ್ನ ನೀಡೋದಕ್ಕೆ ಸಿದ್ಧ ಇದೆಯಾ? 2013ರಲ್ಲಿ ಆದಂತಹ ಒಂದು ವಿಚಾರವನ್ನು ನಾವು ಮೆನ್ಷನ್ ಮಾಡೋದಾದ್ರೆ, ಯಾವಾಗಿಂದ ಇಲ್ಲಿಯ ತನಕ ಲೆಕ್ಕಾಚಾರವನ್ನೇ ನೀಡೋಣ. ಆ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಘಟನೆ 2009ರಲ್ಲಿ 4 ಲಕ್ಷ ಎಕರೆ ಭೂಮಿಯಷ್ಟು
ವಕ್ಫ್ನ ಅಂಡರಲ್ಲಿ ಇತ್ತು 2009ರಲ್ಲಿ. ಅದೇ 13 ವರ್ಷಗಳ ಬಳಿಕ 2024ರಲ್ಲಿ 9 ಲಕ್ಷ ಎಕರೆಯಷ್ಟು ಭೂಮಿ ಈಗ ವಕ್ಫ್ನ ಅಂಡರಲ್ಲಿ ಇದೆ ಅಂತ ಹೇಳಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. ಅಂದ್ರೆ 13 ವರ್ಷದಲ್ಲಿ ಆಗಿರುವಂತ ಈ ಬದಲಾವಣೆಯ ದಾನ ಪತ್ರವನ್ನ ವಕ್ಫ್ ಸಾರ್ವಜನಿಕವಾಗಿ ಕ್ಲಾರಿಟಿ ಕೊಡ್ತೇನೆ. ಅದಕ್ಕೆ ಏನ್ ಗೊತ್ತಾ, ಕ್ಲೇಮ್ ಮಾಡುವಂಥದ್ದು, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಅವರು ಕ್ಲೇಮ್ ಮಾಡ್ತಿರುವಂಥದ್ದು. ಈಗ ನಾನು ಕೂಡ ನಾಳೆ ಹೋಗಿ ನಂದು ಅಂತ ಹೇಳಿ ನಾನು ಕ್ಲೇಮ್ ಮಾಡ್ಬೋದು, ಆದ್ರೆ ಅದು ನಂದ ಹಾಗಾದ್ರೆ ಒಪ್ಪೋದಿಲ್ಲ, ಕ್ಲೈಮ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇದ್ದೀರಾ? ಅದೇ ಇದು 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 ಎಲ್ರಿಗೂ ಗೊತ್ತಿರುವಂತ ವಿಚಾರ. ತಿದ್ದುಪಡಿಗೆ ವಿರೋಧ ಅಲ್ಲ, ತಿದ್ದುಪಡಿಗೆ ನಾ ಹೇಳ್ತೀನಿ ನೋಡಿ, ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿ ನೋಡಿ. ಬಸವರಾಜ ಬೊಮ್ಮಾಯಿ ಅವರ ಮಾತು ನನಗೆ ಈ ಸಂದರ್ಭದಲ್ಲಿ ನೆನಪು ಬರ್ತದೆ. ಅವರೇನ್ ಹೇಳ್ತಾರೆ, ನೀವು ನಿಮ್ಮ ಜಾಗವನ್ನು ಬಿಟ್ಟು ಬಿಡ್ತೀರಾ, ಇದು ಅಲ್ಲ ಮೆಚ್ಚುವಂತ ಕೆಲಸ ಮಾಡ್ತೀರಾ, ನಿಮ್ಮ ಇದನ್ನು ನೀವು ತಗೊಳ್ಳಿ ಅಂತ ಹೇಳಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ, ಅಲ್ಲಿ ಹೇಳ್ಬೇಕಲ್ಲ. ನೋಡಿ, ಕ್ಲೇಮ್ ಮಾಡುವಾಗ ಮೊನ್ನೆ ರೀಸೆಂಟ್ಲಿ ಒಂದು ನ್ಯೂಸ್ ಬಂತು, ಕೆನರಾ ಸ್ಕೂಲ್ ಸಮೇತ ಇದ್ರದ್ದು ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡಿದ್ರು ಒಬ್ರು. ಆಯ್ತಾ? ಇಲ್ಲ, ಕ್ಲೇಮ್ ಮಾಡೋದಕ್ಕೂ ಸಹ ನಂದು ಅಂತ ಹೇಳೋದಕ್ಕೂ ಸಹ ತುಂಬಾ ವ್ಯತ್ಯಾಸ ಇದೆ. ಯಾರ ಬಗ್ಗೆ ಯಾರು ಆಗಿರ್ಬೋದು. ಅಲ್ಲ ಉದಯ್ ಅವರೇ, ನಾವು ಅದನ್ನ ಹೇಳ್ತಾ ಇರುವಂತದ್ದು, ಯಾರದ್ದೋ ಜಾಗವನ್ನ ಬೇಕಾಬಿಟ್ಟಿಯಾಗಿ ನೀವು ಇದು ನಮ್ಮ ಜಾಗ ಅಂತ ಹೇಳ್ತಾ ದೇಶಾದ್ಯಂತ ಸುತ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೊಂದು ಬೀಗ ಹಾಕೋಣ ಅಂತ ಹೇಳಿ ಮುಂದಾಗ್ತಾ ಇಲ್ಲ. ಅಲ್ಲ, ಅದು ಆಗಲ್ಲ, ಇದು ಸುಳ್ಳು, ಇದು ಸುಳ್ಳೆ, ಇದು ಅಂತದ್ದು ಏನು ಆಗ್ತಿಲ್ಲ. ಇದು ಸುಳ್ಳೆ, ಇದು ಬಿಜೆಪಿ ಮಾಡುವಂತ ಒಂದು ಷಡ್ಯಂತ್ರ, ಜನರನ್ನು ಡಿವೈಡ್ ಮಾಡ್ಲಿಕ್ಕೆ. ನೋಡಿ, ನಮ್ಮವರು ಇವಾಗ ಬೇರೆ ಎಂತದ್ದು ಬೇಡ ಸ್ವಾಮಿ, ಈಗ ನಮ್ಮ ರಾಜ್ಯದಲ್ಲೇ ನಾನು ಹೇಳುವಂತದ್ದು, ರಾಮಲಿಂಗಾರೆಡ್ಡಿ ಅವರು, ನಮ್ಮ ಮುಜರಾಯಿ ಸಚಿವರು, ಕಳೆದ ಒಂದು 2 ತಿಂಗಳ ಹಿಂದೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಮಾಡಿ ಹೇಳಿದ್ರು, ನಾವು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ 12,990 ಎಕರೆ ಜಾಗಿನಷ್ಟು ನಾವು ಏನು ಸ್ಥಳ ಇದೆ, ಯಾವುದು ಮುಜರಾಯಿ ಖಾತೆಗೆ ಸಂಬಂಧಪಟ್ಟ ದೇವಸ್ಥಾನಗಳದ್ದು ಹೇಳುದು ನಾನು, 12,490 ಎಕರೆಯಷ್ಟು ಜಾಗ ನಾವು ಒತ್ತುವರಿ ಮಾಡಿಕೊಂಡಿದ್ದೇವೆ. ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳ ಅದು ಇಷ್ಟರವರೆಗೆ ಯಾರ ನಾಯಿನರಿಗಳೆಲ್ಲ ಅದನ್ನೆಲ್ಲ ತಿಂತಿದ್ರು, ಯೂಸ್ ಮಾಡ್ತಾ ಇದ್ರು, ಅದನ್ನು ನಮ್ಮ ಸಚಿವರು ಒತ್ತುವರಿ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಕೇವಲ ಮುಜರಾಯಿ ಖಾತೆಗೆ ಒಳಪಟ್ಟ ದೇವಸ್ಥಾನಗಳದ್ದು ಮಾತ್ರ. ಓಕೆ, ಮತ್ತೆ ಇನ್ನೂ ಕೂಡ ಹೇಳಿದ್ದಾರೆ, ಇನ್ನೂ 30,000 to 40,000 ಎಕರೆಯಷ್ಟು ಸ್ಥಳವನ್ನು ಇನ್ನೂ ಒತ್ತುವರಿ ಮಾಡಲಿಕ್ಕೆ ಇದೆ. ಅದರ ಡೀಪ್ ಡೈವ್ ಮಾಡಿ ನೋಡುವಾಗ ಉಂಟಲ್ಲ, ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಹಿಂದೂಗಳು, ಅಲ್ಲಿ ಇರುವವರೆಲ್ಲ ಹಿಂದೂಗಳೇ, ಅವರೇ ನೋಡಿದ್ರೆ ಅವರೇ ದೇವಸ್ಥಾನದ ಸ್ಥಳಗಳನ್ನು ಒಳಗೆ ಹಾಕಿದ್ದಾರೆ. ಇದನ್ನೆಲ್ಲ ಒತ್ತುವರಿ ಮಾಡಿದ್ರೆ ಇನ್ನು 30,000 ಎಕರೆಯಷ್ಟು ಒತ್ತುವರಿ ಮಾಡ್ಲಿಕ್ಕಿದೆ. ಮತ್ತು ಕೂಡ ಡೀಪ್ ಡೈವ್ ಮಾಡುವಾಗ ನಮಗೆ ಸಿಕ್ಕಿದಂತ ವಿಷಯ ಅಂದರೆ 95% ಅದರಲ್ಲಿ ಇರುವುದು ಹಿಂದೂಗಳೇ, ಯಾರು ಕಬಳಿಕೆ ಮಾಡಿದ್ದಾರೆ. ನಾನು ಅದೇ ಹೇಳುವಂಥದ್ದು, ನೋಡಿ, ನೀವೀಗ ಹೇಳಿದ್ರಿ ಏನು ತಿದ್ದುಪಡಿ ಆಗಬೇಕು ಬೇಡ ಅಂತ. ನಾನು ಫಸ್ಟಿಗೆ ಹೇಳಿದ್ದೇನೆ, ನೋಡಿ, ವಕ್ಫ್ ಬೋರ್ಡಿನಲ್ಲಿ ಕೂಡ ಅವ್ಯವಹಾರಗಳು ನಡೆದಿವೆ, ನಡ್ಲಿಲ್ಲ ಅಂತ ನಾನು ಹೇಳಿದಲ್ಲ, ನಡೆದಿದೆ. ಅದಕ್ಕೂ ಅಂಕುಶ ಹಾಕಬೇಕು. ಇದರಲ್ಲಿ ಈ ಮುಸ್ಲಿಂ ಸಮುದಾಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇದನ್ನು ಒಪ್ಕೊಳ್ಳುವವರು ಜನರಿದ್ದಾರೆ, ಅದನ್ನ ಒಪೋಸ್ ಮಾಡುವವರು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ನಮಗೆ ಕಂಡಂತಹ ನೋಟ ಏನಂತ ಹೇಳಿದ್ರೆ, ಇದರಲ್ಲಿ ಬಿಜೆಪಿಯವರು ಕೇವಲ ಸ್ವಾಮಿ ನಿಷ್ಠೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಏನು ವಕ್ಫ್ ಬೋರ್ಡಿನ ಸ್ಥಳಗಳೇನಿದೆ, ಅಂಬಾನಿಗೂ ಅದಾನಿಗೂ ಹೋದ್ರೋ ಏನು ಆಶ್ಚರ್ಯ ಇಲ್ಲ. ಅರುಣ್ ಸರ್, ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ, ಕೇವಲ ಬಿಜೆಪಿಯವರು ಸೃಷ್ಟಿ ಮಾಡ್ತಾ ಇರುವಂತದ್ದು ತಿದ್ದುಪಡಿ ಅನ್ನುವಂಥ ಒಂದು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಇವತ್ತು ಲೋಕಸಭೆಯಲ್ಲಿ ಅನ್ನುವಂಥದ್ದು ಉದಯ್ ಅವರ ಆರೋಪ. आज गरीब मुसलमानों को एक उम्मीद लाया है. उम्मीद ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯೂನಿಫೈಡ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ಆಗಿದೆ. ಈಗ ಏನು ಈ ವಕ್ಫ್ ಕಾಯ್ದೆ ಯಾವಾಗ 2013ರಲ್ಲಿ ಚುನಾವಣೆಗಿಂತ ಒಂದು 25 ದಿನದ ಮುಂಚೆ ಕೇಂದ್ರ ಸರ್ಕಾರ, ಅಂದಿನ UPA ಸರ್ಕಾರ ತರಾತುರಿಯಲ್ಲಿ ಬದಲಾವಣೆ ಮಾಡಿ ಹಾಕ್ತು, ಅಮೆಂಡ್ಮೆಂಟ್ ಅಂತಂತು. ಯಾಕೆ? ಅದು ಕರೆಕ್ಟ್. ನೆಕ್ಸ್ಟ್ ನಮಗೆ ಗಂಟಾಗಿ ಮುಸಲ್ಮಾನ ಬಂಧುಗಳು ಓಟ್ ಹಾಕಿಸುವ ಹಾಗೆ ಈ ದೊಡ್ಡ ದೊಡ್ಡ ಮುಸಲ್ಮಾನ ಸಮಾಜದಲ್ಲಿರತಕ್ಕಂತಹ ಕುಳಗಳು ಅಂತ ಇರ್ತಾರಲ್ಲ, ಅವರ ಕೈ ಕೆಳಗೆ ಪಪೆಟ್ಸ್ಗಳಾಗಿದ್ದಾರೆ ಅಂತ ಮನೋಭಾವನೆಯಲ್ಲಿ ಕಾಂಗ್ರೆಸ್ನವರು ಈ ಒಂದು ಅಮೆಂಡ್ಮೆಂಟನ್ನು ಮಾಡಿರುವಂಥದ್ದು. ಎಷ್ಟು ಧೂರ್ತತನ ಅದರಲ್ಲಿ ಅಡಗಿತ್ತು ಅಂತ ಹೇಳಿದರೆ, ತರಾತುರಿಯಲ್ಲಿ ಸರ್ಕಾರಿ ಲ್ಯಾಂಡನ್ನು ವಕ್ಫಿಗೆ ಕೊಟ್ಬಿಡ್ತು ಅಲ್ವಾ? ಇದು ಸುಳ್ಳ? ಕೊಟ್ಟುಬಿಡ್ತು. ಅಷ್ಟೇ ಅಲ್ಲ, ಈ ಒಂದು ರೀತಿಯಲ್ಲಿ ನ್ಯಾಯಾಧಿಕಾರದ ಪರಮಾವಧಿಯನ್ನು ಕೊಟ್ಟು ಬಿಡ್ತು. ಈಗಷ್ಟೇ ಹೇಳಿದ್ರಲ್ಲ, ವಕ್ಫ್ ಟ್ರಿಬ್ಯುನಲ್ನಲ್ಲೇ ಸೊಲ್ಯೂಷನ್ ಆಗಬೇಕು. ನಾನು ಒಂದು ಕಡೆ ಟವಲ್ ಹಾಕಿದೆ, ಅದು ನನ್ನ ಜಾಗ ಅಂತ
ವಕ್ಫ್ ಹೇಳಿದ ಕೂಡಲೇ ಏನಾಗುತ್ತೆ ಗೊತ್ತೇನೋ, ಫಸ್ಟ್ ವಕ್ಫ್ ಏನು ಕ್ಲೇಮ್ ಮಾಡುತ್ತೋ ಅದು ಗೆಜೆಟ್ ಆಗುತ್ತೆ. ಆಮೇಲೆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ ಮೇಲೆ ಅಮೆಂಡ್ಮೆಂಟ್ ಆಗುತ್ತೆ ಅಂತ ಎಲ್ಲದಾಗುತ್ತಾ ಈ ರೀತಿ? ಇದು ಮಾಡಿರತಕ್ಕಂಥ ದೊಡ್ಡ ದ್ರೋಹ 2013ರಲ್ಲಿ. ಯಾಕೆ? ದೇಶ ಹೋದ್ರೆ ಹೋಗ್ಲಿರಿ, ಇನ್ನೊಂದು ತುಂಡಾದ್ರೂ ಹೋಗ್ಲಿ, ಕಾಂಗ್ರೆಸ್ ಉಳಿಬೇಕು, ಸಿಕ್ಕಿದ್ 40 ಸೀಟು, ಇಷ್ಟೆಲ್ಲ ಮಾಡಿ ಕೊಡಿ. ಯಾಕಂತ ಹೇಳಿದ್ರೆ ಜನರು ಬಹಳ ಜಾಣರಾಗಿದ್ದಾರೆ ಅನ್ನುವಂಥದ್ದು ನಮಗೆ ಅಲ್ಲೇ ಗೊತ್ತಾಗುತ್ತೆ. ಮತ್ತೆ ವಕ್ಫ್ ಸಾಮಾನ್ಯವಾಗಿ ಏನಾಗುತ್ತೆ, ವಕ್ಫ್ನಲ್ಲಿ ಒಬ್ಬ ಪ್ರಾಕ್ಟೀಸಿಂಗ್ ಮುಸಲ್ಮಾನ ತಾನು ಒಂದು ದುಡಿದಂತಹ ಸ್ವಂತ ಆಸ್ತಿ, ಅದು ಮುಸಲ್ಮಾನರ ಪ್ರಕಾರ ಏನಾಗಿರಬೇಕು, ಹಲಾಲ್ ಆಗಿರಬೇಕು. ಅಂಥ ಆಸ್ತಿಯನ್ನು ಒಂದು ಉದ್ದೇಶಕ್ಕೋಸ್ಕರ ದಾನ ಮಾಡ್ತಾನೆ ತನ್ನ ನಂತರ. ಆ ದಾನ ಮಾಡಿದಂತಹ ಆಸ್ತಿ, ದ್ರವ್ಯ, ಸ್ಥಿರಾಸ್ತಿ, ಚರಾಸ್ತಿ ಏನೇ ಆಗಲಿ ಅದನ್ನು ಮೇಂಟೈನ್ ಮಾಡುವುದಕ್ಕೋಸ್ಕರ ಒಂದು ಸಂಸ್ಥೆ, ಸ್ಟ್ಯಾಟ್ಯೂಟರಿ ಬಾಡಿ ನಿರ್ಮಾಣ ಆಯಿತು. ಅದಕ್ಕೊಂದು ಕಾಯ್ದೆ ಬಂತು. 1995ರವರೆಗೆ ಅದಕ್ಕೆ ಒಂದಷ್ಟು ಅಮೆಂಡ್ಮೆಂಟ್ಗಳನ್ನು ಕೊಟ್ಟು ಒಂದಷ್ಟು ಪವರ್ಸ್ಗಳನ್ನು ಕೊಡ್ತು. 2013ರಲ್ಲಿ ನಂತರ ಇದರಲ್ಲಿ ದೊಡ್ಡದಾಗಿರ್ತಕ್ಕಂಥ ದ್ರೋಹವೇ ಆಗಿಬಿಡ್ತು. ಯಾವ ಅಮೆಂಡ್ಮೆಂಟ್ ಆಗಬೇಕಿತ್ತು ಅಂತ ಹೇಳಿದರೆ, ರಾಜೇಂದ್ರ ಸಾಚಾರ್ ವರದಿ 2006ರಲ್ಲಿ ಬರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗುತ್ತೆ ಮುಸಲ್ಮಾನರ ಸ್ಥಿತಿ ಶೋಚನೀಯವಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ವಕ್ಫ್ ಕೂಡ ಒಂದು ಕಾರಣ. ಯಾರು ಜಗತ್ತನ್ನು ರೂಪದಲ್ಲಿ ಅದರಲ್ಲಿ ಸಮರ್ಪಿಸ್ತಾ ಇದ್ದಾರೋ, ಅದರ ಕೊಡ್ತಾ ಇದ್ದಾರೋ, ಅದ್ರ ಸರಿಯಾಗಿರ್ತಕ್ಕಂತಹ ಹಂಚಿಕೆ ಆಗಲಿಲ್ಲ. ಯಾರೋ ಬಂದು ಅದನ್ನು ದೋಚುತ್ತಾ ಇದ್ದಾರೆ, ಯಾರ್ಯಾರೋ ಅದಕ್ಕೆ ತಮ್ಮ ಪ್ರತಿಫಲವನ್ನು ಪಡಿತಾ ಇದ್ದಾರೆ. ಅನ್ವರ್ ಮಾಣಿಪಾಡಿ ಅವರು ರಿಮೋಟ್ ಬಂತು, ನಿಮ್ಮ ಮುಸಲ್ಮಾನರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬಡ ಮುಸಲ್ಮಾನರಿಗೆ ಸಿಗಬೇಕಾಗಿರ್ತಕ್ಕಂಥನ್ನು ತಿಂದು ತೇಗ್ತಾ ಇದ್ದಾರೆ ಅಂತ. ಆದ್ರೆ ಮುಸಲ್ಮಾನರು ಮುಗ್ಧರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ? ನಮ್ಮನ್ನು ಯಾವುದೋ ಮೌಲ್ಯವೋ ಅಥವಾ ನಮ್ಮ ಸರದಾರನಾಗಿರ್ತಕ್ಕಂಥ ನಮ್ಮ ಲೀಡರೇ ನಮ್ಮನ್ನು ಬದುಕಿಸ್ತಾ ಇದ್ದಾನೆ, ನಮ್ಮನ್ನು ಬಾಳಿಸ್ತಾ ಇದ್ದಾನೆ ಅನ್ನುವಂಥ ಹುಚ್ಚರಲ್ಲಿ ತನದಲ್ಲಿ ಬದುಕ್ತಾ ಇದ್ದಾರೆ. ಎಷ್ಟರ ತನಕ ಅಂತ ಹೇಳಿದ್ರೆ ಈ ಕೆಲವೊಂದು ಪಕ್ಷಗಳು ಕೂಡ ಎಲ್ಲಿ ನಮ್ಮ ಮುಸಲ್ಮಾನ ಮತಗಳು ಕಳೆದು ಹೋಗುತ್ತೋ ಅದಕ್ಕೋಸ್ಕರ ಬಿಜೆಪಿ ಅನ್ನತಕ್ಕಂಥ ಪೆಡಂಭೂತ ಅಂತ ಹೇಳಿ ಅವರಲ್ಲಿ ಇಂಜೆಕ್ಟ್ ಮಾಡ್ತಾ ಇತ್ತು. ಈಗಲೂ ಕೂಡ ಮುಂದುವರಿಸ್ತೇವೆ. ಅದ್ರ ಬೇರೆ ವಿಷಯನೇ ಇಲ್ಲ ಅವರಿಗೆ. ನಾನು ಆಗದಿಂದ ಕೂಡ ಗಮನಿಸಿದೆ, ಈ ಚರ್ಚೆಯಲ್ಲಿ ಏನಾದರೂ ಈ ರೀತಿ ಅಮೆಂಡ್ಮೆಂಟ್ಗಳನ್ನು ಮಾಡಿದಿರಿ, ಈ ಅಮೆಂಡ್ಮೆಂಟ್ ತಪ್ಪು, ಇದು ಮಾಡಬಾರ್ದು ಅಂತ ಖಡಾಖಂಡಿತ ಹೇಳುವಂತ ಯಾವುದೇ ಒಂದೇ ಒಂದು ಅಂಶ ಬರಲಿಲ್ಲ ಇಲ್ಲಿ ಡಿಬೇಟ್ ನಲ್ಲಿ. ಯಾವುದೇ ಒಂದು ಅಂಶ ಇಲ್ಲ. ನಾನು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಈ ತಿದ್ದುಪಡಿ ಆಗಿರತಕ್ಕಂಥ ಏನೇನಿದೆಯೋ, ಹಿಂದೆ ಏನಿತ್ತು ಇವಾಗ ಏನಿದೆಯೋ ಸಂಪೂರ್ಣ ಹಿಡಿದುಕೊಂಡೇ ಬಂದಿದ್ದೇನೆ. ಯಾವುದು ಬರ್ತಾ ಇದೆ, ಓನ್ಲಿ ಏನೋ ಬಿಜೆಪಿ ಮಾಡ್ತಾ ಇದೆ, ಅದು ಮುಸಲ್ಮಾನರ ವಿರೋಧಿ. ಎಷ್ಟರ ತನಕ ಹೇಳಿದ್ರಂದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಬಂದ್ರೆ ಮುಸಲ್ಮಾನರ ರಸ್ತೆಗಳು ಕಗ್ಗೊಲೆ ಆಗುತ್ತೆ ಅಂತ ಹೇಳಿದ್ರು. ಇಷ್ಟು ರೀತಿಯಲ್ಲಿ ಎಷ್ಟರ ತನಕ ಸುಳ್ಳು ಹೇಳಿದ್ರು ಅಂತ ಹೇಳಿದ್ರೆ, ನಮ್ಮ ಮಂಗಳೂರು ನಗರದಲ್ಲಿ 2 ಮುಗ್ಧ ಮುಸಲ್ಮಾನರು ಪೊಲೀಸ್ ಎನ್ಕೌಂಟರ್ ನಲ್ಲಿ ಬಲಿಯಾಗಬೇಕಾಯ್ತು. ಯಾಕೆ? ಇದೇ ಇವರು CAA ಆಕ್ಟ್ ನಮ್ಮ ಮುಸಲ್ಮಾನರನ್ನು ಭಾರತದಿಂದ ಹೊರಗಾಗುತ್ತೆ. ಈಗಲೂ ಕೂಡ ಹೇಳ್ತಾ ಇದ್ದಾರೆ NRC ತರ್ತಾರೆ ಹೋಗ್ತಾರೆ ಅಂತ. ಇಂಥ ಪಡಂಭೂತವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಮುಗ್ಧ ಮುಸಲ್ಮಾನರ ಬಲಿಗೆ ಕಾರಣ ಆಗ್ತಾ ಇದ್ದಾರೆ. ಇಷ್ಟನ್ನಾದ್ರೂ ನಮ್ಮ ಮುಗ್ಧ ಮುಸಲ್ಮಾನರು ಇದನ್ನು ಒಂದ್ಸತಿ ನೋಡ್ಬೇಕು. ಇನ್ನೂ ಕೂಡ ಬಿಡ್ಲಿಲ್ಲ. ಈ ಪೆಡಂಭೂತವನ್ನು ಇನ್ನೂ ಕೂಡ ತಂದಿದ್ದಾರೆ. ನಾನು ಈಗ ಹೇಳ್ತಾ ಇದ್ದೇನೆ, ಈ ಆಕ್ಟಿನಲ್ಲಿ, ಈ ಸುಧಾರಣೆಯಲ್ಲಿ ಯಾವ ಪಶ್ಚಿಮಂತ ಮುಸಲ್ಮಾನರು, ಬೋಹರಾ ಮುಸಲ್ಮಾನರು, ಅಗಖಾನಿ ಮುಸಲ್ಮಾನರನ್ನು ಹೊರಗಿಡಲಾಗಿತ್ತು, ಅವ್ರಿಗೆ ಅವಕಾಶ ಇರಲಿಲ್ಲ, ಅವರನ್ನೆಲ್ಲರೂ ಇದರಲ್ಲಿ ಸೇರಿಸಿದ್ದಾರೆ. ಮಹಿಳೆಯರು ಕೂಡ ಅವಕಾಶ ಕೊಟ್ಟಿದೆ. ಇಷ್ಟೆಲ್ಲ ಸುಧಾರಣೆ ಇರತಕ್ಕಂತ ಒಂದು ಇದ್ರೂ ಕೂಡ ಇಲ್ಲ, ಬಿಜೆಪಿಯನ್ನು ಶತಾಯಗತಾಯ ಮುಸಲ್ಮಾನರ ಒಂದು ಇದಕ್ಕೆ ತರಲೇಬಾರದು, ಅದಕ್ಕೋಸ್ಕರ ಒಂದು ಪೆಡಂಭೂತವನ್ನು ಸೃಷ್ಟಿ ಮಾಡಬೇಕು, ಅದಕ್ಕೋಸ್ಕರ ನಾನಾ ರೂಪವಾಗಿರ್ತಕ್ಕಂತಹ ಇಲ್ಲಿ ವಕ್ತವ್ಯಗಳನ್ನು ನೀಡ್ತಾರೆ. ಇನ್ನೂ ಕೂಡ ಅದರಿಂದ ಮುಂದೆ ಬರಲಿಕ್ಕೆ ಸಾಧ್ಯನಾಗಲಿಲ್ಲ ಅಂತ ಹೇಳಿದ್ರೆ ಇದು ಶೋಚನೀಯ ವಿಷಯ ಅಂತ ಹೇಳಿ ಬಯಸ್ತೇನೆ. ಅನ್ವರ್ ಅವರೇ, ತಾವು ಈ ಡಿಬೇಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರಿ, ಈ ವಕ್ಫ್ ಅನ್ನುವಂಥದ್ದು ಎಲ್ಲೂ ಕೂಡ ಭೂ ಕಬಳಿಕೆಯನ್ನು ಮಾಡ್ತಾ ಇಲ್ಲ, ನಾವು ಇನ್ನೊಂದು ಧರ್ಮದ ಅಥವಾ ಯಾರದೋ ಹೆಸರಿನಲ್ಲಿ ಇರುವಂತ ಭೂಮಿಯನ್ನು ನಾವು ವಶಪಡಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ. ತಾವು ಹೇಳುವಂಥದ್ದು ಸತ್ಯ ಅಂತ ಆದ್ರೆ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತ ತಿದ್ದುಪಡಿಯನ್ನು ಯಾಕೆ ವಿರೋಧಿಸ್ತಾ ಇದ್ದೀರಾ ಅಂತ ಹೇಳಿ? ಮೊದಲನೇದಾಗಿ ಬಿಜೆಪಿ ವಕ್ತಾರರು ಹೇಳಿದ್ದು ಅದೇ ರೀತಿ ಈ ವಕ್ಫ್ ತಿದ್ದುಪಡಿ ವಿಚಾರದಲ್ಲಿ ಅವರು ಕೊಟ್ಟಂತಹ ಕೆಲವೊಂದು ಉಲ್ಲೇಖಗಳು ಯಾಕೆ ಮಾಡ್ತಾ ಇದ್ದೇವೆ, ಡೆವಲಪ್ಮೆಂಟ್, ಎಂಪವರ್ಮೆಂಟ್, ಎಫಿಷಿಯನ್ಸಿ,
ಕೆಲವು ಪಾಯಿಂಟ್ಗಳನ್ನು ಕೊಟ್ಟಿದ್ದಾರಲ್ಲ ಕೇಂದ್ರ ಸರ್ಕಾರ, ಇದನ್ನೆಲ್ಲ ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಅಂತ. ಈಗ ಇವರು ಹೇಳಿದಂಥ ವಿಚಾರಗಳು ಬಹಳ ಮುಗ್ಧ ಮುಸಲ್ಮಾನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ, ಏನೋ ದಿಢೀರಾಗಿ ಮೇಕೆಯ ಮೇಲೆ ತೋಳಕ್ಕೆ ಪ್ರೀತಿ ಬಂತು ಅಂತ ಒಂದು ಮಾತು ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕಾಣ್ತಾ ಇದೆ. ಈ ದೇಶದಲ್ಲಿ ಅದರೊಟ್ಟಿಗೆ ಏನು ಗೋಲಿಬಾರನ್ನು ಉಲ್ಲೇಖ ಮಾಡಿದ್ದಾರೆ. ಆ ಗೋಲಿಬಾರ್ ಮಾಡಿದ್ದು ಕೂಡ ಇವರ ಸರ್ಕಾರ ಇರುವಾಗ ಇವರದೇ ಪೊಲೀಸು. ಆನಂತರ ಅಲ್ಲಿ ಪರಿಹಾರ ಘೋಷಣೆ ಮಾಡಿ ಅದನ್ನು ತಡೆದವರು ಕೂಡ ಇವರೇ. ಅನಂತರ ಏನು ಕಾಂಗ್ರೆಸ್ಸಿನ ಹೆಸರು ಹೇಳದೆ ಅವರು ಹೇಳಿದ್ದಾರೆ ಬೇರೆ ಪಕ್ಷದವರು ಅಂತಂದರೆ, ಬೇರೆ ಅಧಿಕಾರದಲ್ಲಿದ್ದದ್ದು ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ, ಅವರ ಹೆಸರು ಹೇಳದೆ 13ರಲ್ಲಿ ಅವರು ಏನು ವಕ್ಫ್ಗೆ ತುಂಬ ಆಸ್ತಿಯನ್ನು ಕೊಟ್ಟಿದ್ದಾರೆ, ಸರ್ಕಾರಿ ಆಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಏನಾದರೂ ಒಂದು ದಾಖಲೆ ಇದ್ದರೆ ಅವರು ತೋರಿಸಲಿ. ಎಲ್ಲಿಯಾದರೂ ಸರ್ಕಾರಿ ಆಸ್ತಿಯನ್ನು ವಕ್ಫಿಗೆ ತಗೊಳ್ಳಿ ಅಂತ ಹೇಳಿ ಆ 2013ರಲ್ಲಿ ಕೊಟ್ಟಿದ್ದಾರೆ ಅಂತ ಇದ್ರೆ ಅಂತ ದಾಖಲೆಯನ್ನು ತೋರಿಸಿ. ಅದು ಇದರಲ್ಲಿ ಇರ್ಬೋದು, ದಾಖಲೆಗಳು ಬೇಕು ನಮಗೆ, ಇಂಥದ್ದು ಪರಬಾಧೆ ಮಾಡಿದ್ದೇವೆ ಅಂತ ಹೇಳುವಂಥದ್ದು. ಬಹುಶಃ ಒಂದು ಒಪ್ಪಿಕೊಳ್ತೇನೆ, ಒಂದು ಈ ದೇಶದಲ್ಲಿ ಅನ್ವರ್ ಮಾಣಿಪಾಡಿಯ ರಿಪೋರ್ಟ್ ಅಲ್ಲಿ ಸರ್ಕಾರಿ ಭೂಮಿಯನ್ನು ವಕ್ಫಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲ. ಅನ್ವರ್ ಮಾಣಿಪಾಡಿ ರಿಪೋರ್ಟ್ ಅನ್ನು ನಾವು ಕೂಡ ಓದಿದ್ದೇವೆ. ಅನ್ವರ್ ಮಾಣಿಪಾಡಿ ಅವರ ರಿಪೋರ್ಟ್ ಅಲ್ಲಿ ವಕ್ಫ್ ಭೂಮಿಯನ್ನು ಕಬಳಿಸಿದ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿ ಇದೆ. ಅದರಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ಇವರ ಅವತ್ತು ಆಡಳಿತ ಪಕ್ಷ ಮಾಡಿದವರು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ, ಅದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಎಲ್ಲರೂ ಕೂಡ ಇದ್ದಾರೆ. ಅದೇ ವಿಚಾರಕ್ಕೆ ತಿದ್ದುಪಡಿ ಆಗಲಿ, ಅದೇ ವಿಚಾರಕ್ಕೆ ತಿದ್ದುಪಡಿ ಮಾಡುವುದಲ್ಲ, ಅಲ್ಲಿರುವಂತಹ ಕಾನೂನೇ ಪ್ರಬಲವಾಗಿದೆ. ಇಲ್ಲಿ ಹಳೆಯ ಕಾನೂನು ಏನಿತ್ತ, ಅಲ್ಲಿನ ಅಪರಾಧಿಗಳನ್ನು ಆರೋಪಿಗಳನ್ನು ಶಿಕ್ಷಿಸಲಿಕ್ಕೆ ಬಹಳ ಒಳ್ಳೆಯದಾದಂತಹ ಆಕ್ಟ್ಗಳು, ಅದರಲ್ಲಿ ಕಲಂಗಳು ಆ ಕಾನೂನಿನಲ್ಲಿ ಇದೆ. ಆದರೆ ಅದನ್ನು ಸದುಪಯೋಗ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಆಡಳಿತ ನಡೆಸುವಂತಹ ಪಕ್ಷದ ಪ್ರಮುಖರು, ಪ್ರಭಾವಿಗಳು, MLAಗಳು, MP ಗಳು, ಹಿಡಿತ ಇರುವಂತವರು, ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ತಾರೆ ಈ ಕಬಳಿಸುವುದರ ಹಿಂದೆ ಇದ್ದಂಥದ್ದು. ಅಲ್ಲಾದ ನಮ್ಮ ಹಾಗೆ ಸಾಮಾನ್ಯ ವ್ಯಕ್ತಿಗಳೆಲ್ಲ ಅದರ ಹಿಂದೆ ಇದ್ದಂಥದ್ದು. ಆದ ಕಾರಣ ಅವರು ಆ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಇವತ್ತು ತರುವಂತ ಕಾನೂನಿಗಿಂತಲೂ ಸ್ಟ್ರಾಂಗ್ ಆದಂತಹ ಕಾನೂನೇ ಆಗಿರ್ತದೆ ಹಳೆಯ ಕಾನೂನು. ಇಲ್ಲಿ ಬಿಜೆಪಿ ಸರ್ಕಾರ ಈ ದೇಶದಲ್ಲಿ ಮುಸಲ್ಮಾನರನ್ನು ವಿಭಜಿಸಿಕೊಂಡು, ಮುಸಲ್ಮಾನರನ್ನು ಒಡೆದುಕೊಂಡು, ಮುಸಲ್ಮಾನರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡೇ ಇವರು ಇವತ್ತಿನವರೆಗೆ ಕೂಡ ಈ ರಾಜಕೀಯ ಮಾಡಿಕೊಂಡು ಬಂದದ್ದು. ಇವತ್ತೇನಾಗಿದೆ, ನಮಗೆ ಬಿಜೆಪಿಯವರು ನಾಳೆ ಮುಸಲ್ಮಾನರು ನಮಗೆ ಓಟು ಹಾಕಬೇಕು, ಅಥವಾ ನಮಗೆ ಏನು ಯಾಕೆ ನೀವು ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕ್ತಾ ಇಲ್ಲ, ನೀವು ಯಾಕೆ ಕಾಂಗ್ರೆಸ್ ಸೇರಿದಂತೆ ಬೇರೆ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದಾರೆ, ಆದ ಕಾರಣ ಅವರು ನಿಮ್ಮನ್ನು ವೋಟ್ ಬ್ಯಾಂಕ್ ಮಾಡಿದ್ದಾರೆ. ಆಗಿರ್ಬೋದು, ವೋಟ್ ಬ್ಯಾಂಕ್ ಮಾಡಿದ್ದಾರೆ, ನಾವು ಅಲ್ಲ ಅಂತ ಹೇಳುವುದಿಲ್ಲ, ಇಲ್ಲಿ ವೋಟ್ ಬ್ಯಾಂಕ್ ಮಾಡಿದ್ದಾರೆ. ಆದ್ರೆ ಈ ವಿಚಾರವನ್ನು ಇಟ್ಟುಕೊಂಡು ಇವತ್ತಿವರು ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾರು ಕಿರಣ್ ರಿಜಿಜು ಅಥವಾ ಅಮಿತ್ ಶಾ ಪಾರ್ಲಿಮೆಂಟಿನಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ, ಇದರ ವಕ್ತಾರರು ಹೇಳ್ತಾ ಇದ್ದಾರೆ. ಇದೆಲ್ಲ ನಾನು ಆಗ್ಲೇ ಹೇಳಿದ್ದೇನಲ್ಲ, ತೋಳಕ್ಕೆ ಮೇಕೆಯ ಮೇಲೆ ಪ್ರೀತಿ ಬಂತು ಅಂತ ಹೇಳುವಂತ ಒಂದು ನಾಟಕವನ್ನು ಇವರು ಮಾಡ್ತಾ ಇದ್ದಾರೆ. ಇನ್ನು ಏನೇ ಮಾಡಿದ್ರು ಮುಸಲ್ಮಾನರು ಯಾವತ್ತೂ ಕೂಡ 1% ಕೂಡ ಬಿಜೆಪಿಗೆ ವೋಟ್ ಹಾಕುವುದಿಲ್ಲ. ಬಂದು 2 ವರ್ಷ ಆಯ್ತು, ಎಷ್ಟು ಮುಸಲ್ಮಾನರಿಗೆ ಭಾರತದ ನಾಗರಿಕತ್ವವನ್ನು ಮೈನಸ್ ಮಾಡಿದೆ. ನೀವೇ ಹೇಳಿದಂತದ್ದು CAA ತಂದಿದ್ದಾರೆ, ಅದಕ್ಕೋಸ್ಕರ ಇಬ್ಬರನ್ನು ಹತ್ಯೆ ಮಾಡಿದ್ರು. ಅಂದ್ರೆ ಇವರೇ ಒಂದು ಸುಳ್ಳನ್ನು ಸೃಷ್ಟಿಸಿ ಮುಸಲ್ಮಾನರ ಮಧ್ಯದಲ್ಲಿ ತಂದಿಟ್ಟು ಪಾಪ ಅವರನ್ನೆಲ್ಲ ಕರೆದುಕೊಂಡು ಅಲ್ಲಿ ಮುತ್ತಿಗೆ ಹಾಕಿ ಕಲ್ಲು ಹೊಡೆಯುವಂತದ್ದು ಇದಕ್ಕೆಲ್ಲ ಪ್ರೇರೇಪಣೆ ಮಾಡಿ ಸುಮ್ಮನಿಲ್ಲದ ಗಲಾಟೆ ಎಬ್ಬಿಸಿದ್ರಲ್ಲ. ಸುಳ್ಳು 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 ಹೇಳಿಕೊಂಡು ಅಲ್ಲಾನಾದ್ರೂ ಒಪ್ತಾನೆ ನಿಮ್ಗೆ ಈ ಸುಳ್ಳನ್ನು ಹೇಳಿದಕ್ಕೋಸ್ಕರ? ಈಗ ನಾನು ಹೇಳ್ತಾ ಇದ್ದೇನೆ, CAA ಒಂದು 2 ವರ್ಷ ಆಯ್ತು. ಎಷ್ಟು ಜನ ನೀವೇ ಹೇಳಿದ್ರು CAA ಬಂದು ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನ ಕಳಿಸ್ತಾರೆ ಅಂತ, ಎಷ್ಟು ಜನರಿಗೆ ಮಾಡಿದ್ದಾರೆ ಒಂದನ್ನು ತೋರಿಸಿ ನೋಡಿ. ರಾಜ್ಯಗಳಲ್ಲಿ ಅವರು ಆರಂಭ ಮಾಡಿದ್ದಾರೆ. ಈಗ CAA ವನ್ನು ಓದಿಲ್ವ ನೀವು? CAA ಆಕ್ಟ್ ಅನ್ನು ಓದಿದ್ರೆ ಆಂದೋಲನ ಮಾಡಿದ್ರ? ಯಾಕೆ? ಆದ ಕಾರಣ ನೀವೇ ಅಲ್ವಾ ಇಷ್ಟೆಲ್ಲ ಗಲಾಟೆ ಆಗ್ಲಿಕ್ಕೆ ಕಾರಣ? ಯಾಕೆ ನೀವು ಅದನ್ನು ಮಾಡಿದ್ರಿ? ಯಾಕೆ ಸಾರಿ ಅಂತ ನೀವು ಸಾರಿ ಕೇಳಿದ್ರ? ಇನ್ನಾದ್ರೂ ಜಾರಿಯಾಗಿ 2 ವರ್ಷ ಆಯ್ತು. ಈಗಾಗಲೇ ಉತ್ತರ ಕೊಡಿ. CAA ಅನ್ನು ಇಲ್ಲಿ ಪ್ರಬಲ ವಿರೋಧವಾದ ನಂತರ CAA ಆಕ್ಟ್ ಅನ್ನು ಪಾರ್ಲಿಮೆಂಟಿನಲ್ಲಿ ಮಂಡನೆ ಮಾಡಿ ಅದು ಅಂಗೀಕಾರ ಆದ್ರೂ ಕೂಡ ಆ CAA 2 ವರ್ಷ ಆಯ್ತು. ನೀವು ತುದಿಗಾಲಿನಲ್ಲಿ ಸುಳ್ಳನ್ನು ಹೇಳಿದ್ರೆ ಅದಕ್ಕೆ ಸಾರಿ ಕೇಳಿ. ಓಕೆ ಓಕೆ ಓಕೆ
ಉದಯ ಅವರೇ, ತಾವು ಹೇಳೋ ಪ್ರಕಾರ ತಾವು ಕೂಡ ಆಗ ಮೆನ್ಷನ್ ಮಾಡಿದ್ರಿ, ಇಲ್ಲ ರಾಜ್ಯದಲ್ಲಿ ಈ ವಕ್ಫಿಂದ ಭೂ ಕಬಳಿಕೆ ಎಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ರಿ. ತಮ್ಮದೇ ಸರ್ಕಾರದ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು, ಈ ಪಹಣಿ ಪತ್ರಗಳಲ್ಲಿ ಒಮ್ಮಿಂದೊಮ್ಮೆಲೆ ವಕ್ಫ್ ಅನ್ನುವಂಥ ಉಲ್ಲೇಖ ಆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಿಮ್ಮ ಮುಖ್ಯಮಂತ್ರಿ ಅವರೇ ಹೇಳಿದ್ರು. ತಾವು ಹೇಳ್ತಾ ಇದ್ದೀರಾ ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ವಕ್ಫ್ ಅನ್ನುವಂಥ ಭೂ ಕಬಳಿಕೆ ಆಗ್ತಾನೆ ಇಲ್ಲ ಅಂತ ಹೇಳಿ. ಅಲ್ಲ, ಇದು ವಿಷಯ ಹೌದು. CAG ವರದಿ ಬಂದ್ರೆ ಒಂದಿಷ್ಟು ಈಗ CAG ಕೂಡ ಇದಕ್ಕೆ ಇಂಟರ್ವ್ಯೂನ್ ಆಗ್ತದೆ. ಆವಾಗ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಬಂತು ಇವತ್ತು ಸಂವಿಧಾನದಲ್ಲಿ, ಮತ್ತೆ ಅದರ ರಿಪೋರ್ಟ್ ಅಲ್ಲಿ ಕೂಡ ಇತ್ತು, ಇಂತಿಂತವರು ಕೂಡ ಒಳಗಡೆ ಹಾಕಿ ಅದನ್ನು ನುಂಗಿ ತೆಗ್ತಾ ಇದ್ದಾರೆ ಅಂತ. ಈಗ CAG ರಿವಿಜನ್ ರಿಪೋರ್ಟ್ ಎಲ್ಲ ಬಂದ್ರೆ ಏನಾಗಬಹುದು? ಅದು ಸರಿಯಾಗಿ ಅದು ಆಡಿಟ್ ಕೂಡ ಆಗ್ತಿರ್ಲಿಲ್ಲ. ಯಾರು ಆಡಿಟ್ ಮಾಡ್ತಾ ಇದ್ರು? ಹೇಗೆ ಆಡಿಟ್ ಮಾಡ್ತಿದ್ರು ಹೇಳಿ ನೋಡು, ಆಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ಆಗ್ತಿತ್ತು. ಇವಾಗ ಶಾಸನಬದ್ಧವಾಗಿ ಒಂದು ಕರೆಕ್ಟಾಗಿ ಒಂದು ನೆಲೆ ಬಂತಿದೆ ಅಂತ ಹೇಳಿದುಕೊಳ್ಳೆ ಇಲ್ಲಿ ಸ್ಟಾರ್ಟ್ ಆಗಿದೆ, ಇವಾಗ ಬೆಂಕಿ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಮೊದಲನೇದಾಗಿ ಇವರೊಂದು ಪ್ರಶ್ನೆ ಈಗ ಕೇಳಿದ್ರು ನಮ್ಮ ನಿರೂಪಕರು, ಅದೇನು ಅಂತ ಹೇಳಿದ್ರೆ, ಈಗ ಜಾಗ ಹೊಸದಾಗಿ ಸೇರ್ಪಡೆ ಆಗ್ತದೆ, ನೀವು ಮೊದಲು ಹೇಳಿದ್ರಿ 4 ಲಕ್ಷ ಇತ್ತು, ಅದು 9 ಲಕ್ಷ ಆಗಿದೆ. ಇದೆಲ್ಲ ಒಂದು ಅರ್ಥದಲ್ಲಿ ಆಗ್ಲೇ ಇವರೊಂದು ಉದಾಹರಣೆ ಕೊಟ್ಟರು, ದೇವಸ್ಥಾನದ ಉದಾಹರಣೆ, ಯಾರೆಲ್ಲ ಅತಿಕ್ರಮ ಮಾಡಿದ್ದಾರೆ. ಪುತ್ತೂರು MLA ಅಶೋಕ್ ರೈ ಕೂಡ ಕೆಲವು ವಿಚಾರಗಳನ್ನು ಇದೆಲ್ಲವನ್ನು ಮಾಡಿದ್ರು. ಒಂದನೇದಾಗಿ ಯಾರಿಂದಲೂ ಯಾರದೋ ವಶದಲ್ಲಿ ಇರ್ಬೋದು, ಎರಡನೇದಾಗಿ ಸಮುದಾಯದ ಲಾಲ್ ಕಿಲಾ ಕೂಡ ವಕ್ಫ್ ಆಧಾರದಲ್ಲಿ ಲಾಲ್ ಕಿಲಾ ಕೂಡ ವಕ್ಫ್ ಅಂತ ಹೇಗೆ ಆಗುತ್ತೆ ಹೇಳಿ. ಒಂದನೇದಾಗಿ ನಮ್ಮ ಲಾಲ್ ಕಿಲಾ ಸಮುದಾಯದ ಅಲ್ಲ, ಅದು ದಾಖಲೆ ನೋಡಿ ಹೇಳಿ, ಗೊತ್ತಿಲ್ಲದವರು ಇತಿಹಾಸ ಗೊತ್ತಿಲ್ಲದ ಬಿಡಿ, ದಾಖಲೆ ನೀವು ಕೊಡಿ, ಅದೇ ಹೇಳಿದಲ್ಲ, ದಾಖಲೆ ನಮ್ಗೆ ಹೇಳ್ತಾ ಇದ್ದಾರೆ, ಇವರು ವಕ್ಫ್ ಹೇಳ್ತಾರೆ ಅಂತ ದಾಖಲೆ ನಾವು ಕೊಡ್ಬೇಕಂದ್ರೆ, ನೀವು ವಕ್ಫ್ ಅಂತ ಹೇಳ್ಬೇಕಾದ್ರೆ ದಾಖಲೆ ಇಟ್ಟು ಮಾತಾಡ್ಬೇಕಲ್ಲ. ಈಗಲೂ ಕೂಡ ಇದೇ ಸಂಪ್ರದಾಯ ಇದೇ ತಲೆಯಲ್ಲಿ ಇದೆ. ನಾವು ಹೇಳ್ತೇವೆ ರಾಷ್ಟ್ರಪತಿ ಭವನ ವಕ್ಫ್ ಅಂತ, ನೀವು ದಾಖಲೆ ಕೊಡಿ ಅಂತ, ಅದೇ ಬೇಡ ಅಂತ ಹೇಳಿದ್ದು. ಈಗ ನೀವು ದಾಖಲೆ ಕೊಡಿ. ನಮ್ಮ ಸೊತ್ತು ನಾನು ಹೇಳುದು ಕೇಳಿ, ನನಗೆ ಒಂದು ಸೊತ್ತಿದೆ, ವಕ್ಫಿಗೆ ಕೊಡ್ತೇನೆ ಅಂತ ನನ್ನ ಬಾಯಿ ಮಾತಲ್ಲಿ ಹೇಳಿದ್ರೆ ಅವರ ಧಾರ್ಮಿಕ ಆಚಾರ ವಿಧಿವಿಧಾನ ಪ್ರಕಾರ ಅದು ಮತ್ತೆ ಅವರಿಗೆ ಅದಕ್ಕೆ ಅವಕಾಶ ಇಲ್ಲ. ಅದು ಹಿಂದೂಗಳಲ್ಲಿಯೂ ಕೂಡ ಅದೇ ರೀತಿ, ಕ್ರೈಸ್ತರಲ್ಲಿಯೂ ಕೂಡ ಅದೇ ರೀತಿ, ಎಲ್ಲರಲ್ಲಿ ಕೂಡ ಅವರ ಧಾರ್ಮಿಕ ಏನು ಆಸ್ತಿಕರಿದ್ದಾರ. ಈಗ ನನ್ನಲ್ಲಿ ಜಾಗ ಇದೆ, ನಾನು ಇದನ್ನು ನನ್ನ ಹೆಸರಿನಲ್ಲಿ ವಕ್ಫಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಆಗ್ಲಿ ನನಗೆ ಆಗ್ಲಿ ಮತ್ತೆ ಅದರಲ್ಲಿ ಮುಟ್ಟುವಂತ ಅವಕಾಶ ಧಾರ್ಮಿಕ ನಮ್ಮ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಲಿಖಿತ ಸಂವಿಧಾನ ಸರ್, ನಮ್ಮ ದೇಶದಲ್ಲಿ ಲಿಖಿತ ಸಂವಿಧಾನ ಇದೆ. ಯಾಕೆ ಇಷ್ಟು ದೊಡ್ಡ ಸಂವಿಧಾನ ಮಾಡಿದ್ರು? ಒಟ್ಟೆ ಅದಕ್ಕೆ ಸ್ಪಷ್ಟತೆ ಇರಬೇಕು. ಈಗ ಹೇಳ್ತೀರಿ ಮುಖದ ಬದಲಾಯಿಸಲಿಕ್ಕೆ ಬಂದವರಲ್ವಾ ನೀವು ಸಂವಿಧಾನವನ್ನು ಕೊಲೆ ಮಾಡಿದ್ರು. ಅವರ ಪಕ್ಕದಲ್ಲಿ ಕೂತ್ಕೊಂಡು ದೋಸ್ತಿಯಾಗಿ ಆಟ ಆಡ್ತಿದ್ದೀರಿ ನೀವು. 75 ಸತಿ ಕೊಲೆ ಮಾಡಿದ್ರು ಸಂವಿಧಾನ, ಬದಲಾವಣೆ ಬಿಡಿ. ತನ್ನ ಸ್ವಾರ್ಥಕ್ಕೋಸ್ಕರ ಹತ್ಯೆ ಮಾಡಿಕೊಂಡು ಅಲ್ಲ. ಅನ್ವರ್ ಅವರು ಹೇಳೋ ಪ್ರಕಾರ ಅವರು ಲೈವ್ ಅಲ್ಲಿ ಒಪ್ಕೊಳ್ತಾ ಇದ್ದಾರೆ, ನಮ್ಮ ಬಳಿ ಯಾವುದೇ ದಾನ ಪತ್ರಗಳಿಲ್ಲ, ನಾವು ಬಾಯಿ ಮಾತಿನ ಮುಖಾಂತರ ಹೇಳಿರುವಂತದ್ದು, ಹಾಗಾಗಿ ಅದು ವಕ್ಫಿಗೆ ಸೇರಿರುವಂತದ್ದು. ಇದೇ ಮಾತನ್ನ ಕಾನೂನಾತ್ಮಕವಾಗಿ ಸಾಕ್ಷಿಯ ಮುಖಾಂತರ ತಮ್ಗೆ ಏನಾದ್ರೂ ಕಾನೂನಲ್ಲಿ ಅಥವಾ ಇದು ಈ ಮಾತು ಪೂರ್ತಿ ಮಾಡ್ತೇನೆ. ಈ ಮಾತು ಒಂದು ಬಾಯಿ ಮಾತನ್ನ ಹೇಳಿರುವಂತದ್ದು ಈ ಕಾಲದಲ್ಲಿ ನಂತರ ಏನಾಗ್ತದೆ, ಅದು ವಕ್ಫ್ ಬೋರ್ಡ್ ಅಲ್ಲಿ ಅದು ರಿಜಿಸ್ಟರ್ಡ್ ಆಗ್ತದೆ. ಕೆಲವು ಆಸ್ತಿಗಳು ರಿಜಿಸ್ಟರ್ಡ್ ಆಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದಿನವರು ಅನಕ್ಷರಸ್ಥರಿದ್ರು, ಅವರಿಗೆ ಅದರ ಬಗ್ಗೆ ಸಿಸ್ಟಮ್ ಗೊತ್ತಿರಲಿಲ್ಲ, ಮತ್ತೆ ಇಂಥ ಸಮಸ್ಯೆಗಳೇನು ಅವಾಗ ಇರಲಿಲ್ಲ. ಬಿಜೆಪಿ ಸಂಘ ಪರಿವಾರ ಅವಾಗ ಇರಲಿಲ್ಲ ಸಮಸ್ಯೆ ಸೃಷ್ಟಿ ಮಾಡ್ಲಿಕ್ಕೆ. ಆ ಜಾಗ ಅದೇ ರೀತಿಯಲ್ಲಿ ಇತ್ತು. ಅದನ್ನು ಬಹಳಷ್ಟು ಮಂದಿ ಈಗ ಏನು ದುರುಪಯೋಗ ಆಗಿದೆ, ಈಗ ಏನು ಅವ್ಯವಹಾರ ಆಗಿದೆ, ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ, ಇದು ಬಹುತೇಕ ಇಂಥ ಜಾಗಗಳೇ ಆಗಿರ್ತದೆ. ಕೆಲವು ದಾಖಲೆಗಳು ಇರಲಿಲ್ಲ, ಇಂಥ ಜಾಗಗಳು ಕೆಲವು ದಾಖಲೆಗಳು ಇದ್ರೂ ಕೂಡ ಅದನ್ನು ನೋಡ್ಲಿಕ್ಕೆ ಸರಿಯಾದಂತ ವ್ಯವಸ್ಥೆಗಳನ್ನು ಮಾಡಿಕೊಂಡಿರಲಿಲ್ಲ. ಈಗಿನ ಪರಿಸ್ಥಿತಿ ಹಿಂದೆ ಇರಲಿಲ್ಲ. ತಾವು ಹೇಳುವಂತ ಮಾತನ್ನು ಗೌರವಿಸೋಣ. ಈ ಹಿಂದಿನ ಕಾಲದಲ್ಲಿ ಆ ರೀತಿಯಾದಂತಹ ಒಂದು ವಾಡಿಕೆ ಇತ್ತು, ಮಾತಲ್ಲಿ ಹೇಳಿದರೆ ಮುಗಿತಾ ಇತ್ತು ಅಂತ ಹೇಳಿ. ಈ ಕಾಲಕ್ಕೆ ಹೇಗೆ ಕರ್ನಾಟಕದ ವಕ್ಫ್ ಆಸ್ತಿ ಅಂತ ಹೇಳಿ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅದನ್ನು ಒಪ್ಕೊಳ್ಳೋಕೆ ಸಾಧ್ಯ ಹೇಳಿದಲ್ಲ. ದಾಖಲೆಗಳನ್ನು ನೋಡಿ ದಾಖಲೆ ಇಟ್ಟುಕೊಂಡೇ 2013ರಲ್ಲಿ 4 ಲಕ್ಷ ಎಕರೆ ಇದ್ದಂತ ಭೂಮಿ 2024 ಆಗುವಾಗ 9 ಲಕ್ಷ ಎಕರೆ ಭೂಮಿ ಆಯ್ತು. ದಾನ ಪತ್ರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದೀವಿ. ಸಾಕ್ಷಿ ಇದೆಯಾ?
ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ನಾಳೆ ಹೇಳ್ಬೋದು ಇಡೀ ಭಾರತ ವಕ್ಫ್ ಆಸ್ತಿ ಅಂತ ಹೇಳಿ. ಹೇಗೆ ಒಪ್ಕೊಳ್ಳೋದು? ಇಲ್ಲಿ ದಾನ ಪತ್ರ ಕೊಡಿ ಅಂತ ಯಾರು ಕೇಳುವಂತದ್ದು? ಕೆಲವು ಮಾಧ್ಯಮಗಳು, ಈಗ ನೀವು ಕೂಡ ಪ್ರಶ್ನೆ ನಾವು ಭಾರತೀಯ ಪ್ರಜೆ ಹಕ್ಕಿದೆ, ಎಲ್ಲಿ ಕೇಳುವಂತ ಹಕ್ಕಿದೆ. ಈ ದಾನ ಪತ್ರಗಳು ಕೊಡಬೇಕಾದಂತದ್ದು ನ್ಯಾಯಾಲಯಕ್ಕೆ ಅಥವಾ ಆಸ್ತಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಕೊಡಬೇಕು ಅವಕಾಶ ಇದೆಯಾ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ವಕ್ಫಿಂದ ಇಂತಹ ದಾಖಲೆಯನ್ನ ಕೊಡುವಂತ ಪ್ರೊಸೀಜರ್ ಏನಾದ್ರೂ ಇದೆಯಾ? ನೋಡಿ, ನಿಮಗೆ ಗೊತ್ತಿರಬಹುದು, ಚಾಮರಾಜನಗರದಲ್ಲಿ ಒಂದು ಈದ್ಗಾ ಮೈದಾನದಲ್ಲಿ ಸಂಘ ಪರಿವಾರ ಕೊಂಡು ಹೋಗಿ ಗಣಪತಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡ್ಲಿಕ್ಕೆ ಹೋದ್ರು. ಯಾಕೆ? ಇದು ವಕ್ಫ್ ಆಸ್ತಿ ಅಲ್ಲ, ಇದು ಹಳೆಯ ನಮ್ಮ ಆಸ್ತಿ, ಇಲ್ಲಿ ನಾವು ಇದು ಮಾಡ್ತೇವೆ ಅಂತ. ಏನಾಯ್ತು? ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಹೋಗಿ ಇವರ ಮುಖಕ್ಕೆ ಮಂಗಳಾರತಿ ಮಾಡಿ ಬಂತು. ಅಲ್ಲಿ ಅದು ವಕ್ಫ್ ಆಸ್ತಿ. ಸುಪ್ರೀಂ ಕೋರ್ಟ್ ಕೇಳುವಾಗ ಕೊಡ್ಲಿಕ್ಕೆ ಇಂಡಿಯಾದ ಮುಸಲ್ಮಾನರಿಗೆ ಗೊತ್ತಿದೆ. ಅಲ್ಲದೆ ಇಲ್ಲಿನ ಕೆಲವು ಗೋಧಿ ಮೀಡಿಯಾಗಳು, ಕೆಲವು ಸಂಘ ಪರಿವಾರದವರು ಕೇಳುವಾಗ ಕೊಟ್ಟಿದೆ, ಕಾನೂನಾಗಿ ಚಾಮರಾಜನಗರದಲ್ಲಿ ಹಾಗಾದ್ರೆ 1,500 ವರ್ಷದ ಹಿಂದಿನ ದೇವಸ್ಥಾನ ವಕ್ಫ್ ಆಸ್ತಿ ಅಂತ ಘೋಷಣೆ ಆಯ್ತು. ಆವಾಗ ದುನಿಯಾದಲ್ಲಿ ಇಸ್ಲಾಂ ಪಂಥವೇ ಬಂದಿರಲಿಲ್ಲ. ಅದು ಹೇಗೆ ಸ್ವಾಮಿ? ನಂಗೆ ಯಾರು ನಮ್ಮ ದೇವಸ್ಥಾನವನ್ನು ಮುಸಲ್ಮಾನರು ಯಾರು ನಮ್ಮ ದೇವಸ್ಥಾನವನ್ನು ದಾನ ಕೊಟ್ಟರು? ಭಾರತದಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ನೋಂದಣಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ದು 600 ವರ್ಷಗಳ ಹಿಂದೆ. ನೀವು 1000 ವರ್ಷದ ಚರಿತ್ರೆ ತೆಕ್ಕೊಂಡು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ. 600 ವರ್ಷಗಳ ಹಿಂದೆ ಆಗಿರ್ತದೆ ವಕ್ಫ್ ಅಂತ ಹೇಳುವಂತಹ ಒಂದು ಆಸ್ತಿ ವ್ಯವಸ್ಥೆ ಅಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆದ. ಆ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 1954ರಲ್ಲಿ ಒಂದು ಆಕ್ಟ್ ಬಂತು. ಮತ್ತೆ ಆ ಆಕ್ಟ್ 91ರಲ್ಲಿ ಅದೊಂದು ಸ್ವಲ್ಪ ತಿದ್ದುಪಡಿಯಾಗಿ ಬೇರೊಂದು ಆಕ್ಟ್ ಬಂತು. ಅದು ಬಿಟ್ಟು 95ರಲ್ಲಿ 54ಕ್ಕಿಂತ ಹಿಂದೆ ಏನು ಇದಿತ್ತ ಒಂದು ವ್ಯವಸ್ಥೆಯಲ್ಲಿ 94ರ ನಂತರ ಕರೆಕ್ಟ್ ಆದಂತ ಅದಕ್ಕೆ ಒಂದು ಸೆಂಟ್ರಲ್ ವಕ್ಫ್ ಕಮಿಟಿ, ಸ್ಟೇಟ್ ವಕ್ಫ್ ಕಮಿಟಿ ಅಂತ ಹೇಳುವಂತ ಒಂದು ಕಮಿಟಿ ಬಂತು. ಇವತ್ತು ನೀವು 1000 ವರ್ಷಗಳ ಹಿಂದೆ ಹಿಂದೂಗಳ ಆಸ್ತಿಯನ್ನು ಕಬಳಿಸಿದ್ದಾರೆ, ಆ ರೀತಿಯಾದಂತಹ ಅದಕ್ಕೆ ಉತ್ತರ ಇದೆಯಾ? 1600 ವರ್ಷ ಹಿಂದೆ ಏನು ನಮ್ಮ ಮಿತ್ರರು ಏನು ಹೇಳಿದ್ರು ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಇವರು ಹೇಳಿದಾಗೆ 600 ವರ್ಷದಿಂದ ಅದೇನೋ ಇವರು ವಕ್ಫ್ ಇದು ಅಂತ ಹೇಳಿದ್ರು. ಸೊ ನನಗೂ ಫಸ್ಟ್ಗೆ ಒಮ್ಮೆ ಕೇಳುವಾಗ ಏನೋ ಒಂದು ಆಯ್ತು. ಮತ್ತೆ ನಾವು ಅದದ್ದು ಫ್ಯಾಕ್ಟ್ ಚೆಕ್ ಎಲ್ಲ ಮಾಡುವಾಗ ಇಟ್ ವಾಸ್ ಅ ಫೇಕ್ ನ್ಯೂಸ್. ಅದು ನಮ್ಮ ವಾಟ್ಸ್ಆಪ್ ಮೀಡಿಯಾದಿಂದವೇ, ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಂತ ತಮಿಳುನಾಡಿನ ದೇವಸ್ಥಾನ. ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಇವತ್ತು ಸದನದಲ್ಲಿ ಹೇಳಿದಾರಲ್ಲ, ನಿಮ್ಮ ಕಾಂಗ್ರೆಸ್ನವರು ಹೇಳ್ಬೋದಲ್ಲ. ಅದಕ್ಕೆ ನೋಡಿ, ವಿಷಯ ಅಲ್ಲ, ನಾವು ಇಲ್ಲಿ ಬಂದುಂಟಲ್ಲ ಎಷ್ಟು ಸಹ ಅರ್ಚಾಡ್ಬೋದು, ಕಿರಿಚಾಡ್ಬೋದು ಭಾವನಾತ್ಮಕ, ಆದರೆ ಹೊರಗಡೆಗೆ ಮೆಸೇಜ್ ಏನಿದೆ ನೋಡಿ, ಅದು ಸರಿಯಾದ ಮೆಸೇಜ್ ಹೋಗ್ಬೇಕು. ಒಂದು ನೋಡಿ, ಈಗ ಇವರದಲ್ಲಿ ವಕ್ಫ್ ಅಂತ ಏನು ಹೇಳ್ತಾರೆ ನೋಡಿ, ಅದು ನಮ್ಮದ್ರಲ್ಲಿ ನಾವು ದಾನ ಕೊಡುದು ಅಂತ ಹೇಳ್ತಾರೆ. ನಾವು ದಾನ ಪತ್ರವನ್ನು ಕೊಟ್ಟುಬಿಡ್ತೀವಿ. ನಾನೀಗ ಒಂದು ಸಲ ದೇವಸ್ಥಾನಕ್ಕೆ ಒಂದು ದಾನ ಅಂತ ಮಾಡಿ ಕೊಟ್ಟ ಮೇಲೆ ಮತ್ತೆ ನಾನು ನನ್ನ ಮಕ್ಕಳು ಬಂದು ನನ್ನ ಅಪ್ಪ ದಾನ ಕೊಟ್ಟದು ನಾನು ಅದನ್ನು ವಾಪಸ್ ಕೊಡಿ ಅಂತ ಕೇಳಿ ಆಗುದಿಲ್ಲ. ಆದರೆ ನನ್ನದು ಹೇಳಿದ್ರೆ ಫಸ್ಟ್ ಹೇಳಿದೆ ನೋಡಿ, ಅವ್ಯವಹಾರಗಳು, ಹಗರಣಗಳು ಎಲ್ಲರಲ್ಲಿಯೂ ನಡೆದಿದೆ, ಎಲ್ಲ ಕಡೆಯೂ ನಡೆದಿದೆ. ಎಲ್ಲ ಉದಾಹರಣೆ ನಮಗೆ ಈಗ ಸೌತಡ್ಕ ದೇವಸ್ಥಾನದ್ದೇ ಗೊತ್ತಾಗ್ತದೆ, ಅದರದ್ದು ಏನ್ ನಡೀತಿದೆ ಅಂತ ಹೇಳಿ ಗೊತ್ತಾ. ಅದು ಬೇಡ, ನಾವು ಹೇಳುದು ಬೇಡ, ಸುಮ್ಮನೆ ನಾವು ಹೇಳಿದ್ರೆ ನಮ್ಮ ಧರ್ಮಕ್ಕೆ ನಾವೇ ಏನೋ ಮಾತಾಡಿದ್ರೆ. ಪುತ್ತೂರಿದ್ದು ಕೇಸಸ್ ಇದೆ. ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ್ದು ನಾವು ಕಟ್ಟಲಿಕ್ಕೆ ಹೋಗುವಾಗ ಅಲ್ಲಿ ಅಡ್ಡಿ ಬಂದವರು ಯಾರು? ಇದೇ ಸಂಘ ಪರಿವಾರದವರು. ನೋಡಿ, ಇವರಿಗೆ ಹೇಗೆ ಅಂತ ಹೇಳಿದೆ, ಸಂಘ ಪರಿವಾರದವರಿಗೆ ನಂಗೆ ಈ ಸಂದರ್ಭದಲ್ಲಿ ನಂಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರ ನೆನಪು ಬರ್ತದೆ. ಅವರೊಂದು ಡೈಲಾಗ್ ಹೇಳಿದ್ರೆ, ನಮ್ಗೆ ಅಭಿವೃದ್ಧಿ ಬೇಡ, ನಮ್ಗೆ ಅದು ಬೇಡ, ನಮ್ಗೆ ಖಾಲಿ ಲವ್ ಜಿಹಾದ್ ಅದನ್ನು ಮಾತ್ರ ನಾವು ಅಂತ ಹೇಳಿ ಬಾರಿ ಎಲ್ಲ ಜನರನ್ನೆಲ್ಲ ತುಂಬಾ ಬಡಕಾಯಿಸಿ ಇದೆಲ್ಲ ಮಾಡಿಬಿಟ್ರು. ಮತ್ತೆ ಏನೋ ಒಂದು ಕಥೆ ಹೇಳಿದ್ರು, ಏನೋ ಡೆಲ್ಲಿಗೆ ಹೋಗಿ ಯಡಿಯೂರಪ್ಪರ ಫೋಟೋ ತಗೊಂಡ್ರದ್ದು, ಯಡಿಯೂರಪ್ಪರ ಫೋಟೋ ಇಲ್ಲಂತೆ, ಸಿದ್ದರಾಮಯ್ಯ ಫೋಟೋ ಉಂಟಂತೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸಮಯ ಬಿಟ್ಟು ಇನ್ನೊಂದು ಭಾಷಣದಲ್ಲಿ ಬೊಮ್ಮಾಯಿಯವರ ಫೋಟೋ ಅಂತ ಹೇಳ್ತಾರೆ. ಅಲ್ಲ, ಇವರಿಗೆ ಇದೇ ಕೆಲಸ, ಕತೆ ಕಟ್ಟುದೇ ಕೆಲಸ. ತೆಗೆದುಹಾಕುದು ಬಿಡುದು ಅದು ಬಿಟ್ಟು ಬಿಡಿ. ಅದು ಅದರ ಬಗ್ಗೆ ನಮ್ಮ ನಾಯಕರು ಹೇಳಿದ್ದಾರೆ, ಬೇರೆ ಬೇರೆ ಪಕ್ಷದವರು ಹೇಳಿದ್ದಾರೆ. ನಮಗೆ ನಾನು ಇದು ನಳಿನ್ ಕುಮಾರ್ ಕಟೀಲ್ ಅವರ ಯಾಕೆ ತೆಗೆದು ಅಂತ ಹೇಳಿದ್ರೆ, ಇವರು ಇದೇ ಕತೆ ಕಟ್ಟಿಕೊಂಡು ಬಂದದ್ದು. ಇವರು ಇದೇ ಕತೆ ಕಟ್ಟಿಕೊಂಡು ಬಂದದ್ದು. ಆಗೊಂದು ಮಾತು ಹೇಳಿದ್ರು, ಮುಸಲ್ಮಾನರು ತುಂಬಾ ಮುಗ್ಧರಿದ್ದಾರೆ ಅವರಿಗೆ. ಅಲ್ಲ ಸ್ವಾಮಿ, ಹಿಂದೂಗಳೆಲ್ಲ
ಹಿಂದೂಗಳಲ್ಲಿಯೂ ಮುಗ್ಧರಿದ್ದಾರೆ, ಪಾಪ ಅವ್ರಿಗೆ ಏನಂತ ಗೊತ್ತಿಲ್ಲ. ಇವರಿಲ್ಲಿ ಬಂದು ಬಡಕಾಯಿಸಿ ಹೀಗೆಲ್ಲ ಮಾಡುವಾಗ ಜನರು ದಾರಿ ತಪ್ತಾರೆ, ಜನರು ದಾರಿ ತಪ್ತಾರೆ. ನೋಡಿ ಇವರು ಇಲ್ಲ ನೋಡಿ 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 ಇವರು ನಮ್ಮವರು ಮುಗ್ಧರು. ಅದೇ ಆತಂಕವಾದಿ, ಅದೇ ಆತಂಕವಾದವನ್ನು ಸರ್ಕಾರಕ್ಕೆ ಆಗಿಲ್ಲ. ಅದೇ ಆತಂಕವಾದವನ್ನು ಉಪಯೋಗಿಸಿಕೊಂಡು ಅದೇ ಆತಂಕವಾದಿ 40 ಜನ ನಮ್ಮ ಯೋಧರು ತೀರಿ ಹೋದ್ರು. ಒಳಗಡೆ ಹೇಗೆ ಬಂತು? ಇಷ್ಟರವರೆಗೆ ತನಿಖೆ ಮಾಡಿದ್ದೀರಾ? ಇಷ್ಟರವರೆಗೆ ತನಿಖೆ ಮಾಡಿದ್ದೀರಾ? ನಮ್ಮ 40 ಜನ ಯೋಧರು ಸತ್ರು, ನಮ್ಮ 40 ಜನ ಯೋಧರು ಸತ್ರು. ಇದರ ಬಗ್ಗೆ ಏನಾದ್ರು ತನಿಖೆ ಮಾಡಿದ್ದೀರಾ? ಇಲ್ಲ. ನಿಮಗೆ ಬೆನಿಫಿಟ್ ಇದ್ದಾರೆ, ಮಾಡಿಲ್ಲ. ಇವರ ಬಜೆಟ್ ನಲ್ಲಿ ಅಫ್ಘಾನಿಸ್ತಾನಕ್ಕೆ, ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ ಬಜೆಟ್ ಇರ್ತಾರೆ ಇವರು. ನೋಡಿ ಮುಗ್ಧರು ನಮ್ಮ ಹಿಂದೂಗಳಲ್ಲೂ ಇದ್ದಾರೆ ಸ್ವಾಮಿ, ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರು ಏನ್ ಮಾಡ್ತಾರೆ, ಬಡ್ಕಾಯಿಸಿ ಹೋಗಿ ಪಲ್ಲಿಗೆ ಕಲ್ಲೊಡಿ ನಿಂತಾರೆ. ನಮ್ಮವರು ಮುಗ್ಧರು, ನಮ್ಮವ್ರು ಕೇಳ್ಬೇಕು, ಸರಿ ಸ್ವಾಮಿ ನಾವು ಕಲ್ಲೊಡಿದ್ದೇವೆ, ನಮಗೆ ಒಂದು ಡೆಮೋ ತೋರಿಸಿ ನೀವು. ಅದು ಮಾತನ್ನು ನಮ್ಮ ಹಿಂದೂಗಳು ಹೇಳ್ತಿದ್ರು ಉಂಟಲ್ಲ, ಇಷ್ಟೊತ್ತು ನಮ್ಮ ಪರಿಸ್ಥಿತಿ. ಒಬ್ಬ ಶಾಸಕ, ಒಬ್ಬ ಸಚಿವ ಅದರ ಬಗ್ಗೆ ಸುಳ್ಳು ಹೇಳ್ಬೇಡಿ ನೀವು. ನೋಡಿ ಅಲ್ಲಲ್ಲ ಒಂದ್ ನಿಮಿಷ ಇವರು ನೋಡಿ ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ ನೋಡಿ ನಮ್ಮವರು ನಮ್ಮ ಹುಡುಗರು, ನಮ್ಮ ಮುಗ್ಧ ಹುಡುಗರು, ಸರ್ ಒಂದು ಡೆಮೋ ಕೊಡಿ ಸರ್, ನೀವು ಬನ್ನಿ ನಮ್ಮೊಟ್ಟಿಗೆ, ಯಾರೋ ಒಬ್ಬ ಮುಸಲ್ಮಾನನಿಗೆ ಬನ್ನಿ ಒಂದು ಹಾಕುವ, ಚೂರಿ ಹಾಕುವ, ಬನ್ನಿ. ಅವರು ಬರಲ್ಲ, ಲೀಡರ್ಸ್ ಬರಲ್ಲ, ಹಿಂದುತ್ವದ ಲೀಡರ್ಸ್ ಬರಲ್ಲ. ಅವರ ಮಕ್ಕಳನ್ನು ಅವರು ಭಂಗ ಮಾಡಿ ಬರಲಿಕ್ಕೆ ಬಿಡ್ತಾರೆ. ನಮ್ಮ ಹುಡುಗರಿಗೆ ಕೆಲಸ ಇಲ್ಲ ಸ್ವಾಮಿ, ನಮ್ಮ ಹುಡುಗರಿಗೆ ಕೆಲಸ ಇಲ್ಲ. ಒಂದೇ ನಿಮಿಷ ನಾನು ಡೈವರ್ಟ್ ಆಗ್ತಾ ಹೋಗ್ತಾ ಇಲ್ಲ. ಆಗ ಏನ್ ಮಾತಾಡ್ತಾ ಇದ್ವಿ ನಾವು, 1500 ವರ್ಷಗಳ ಇತಿಹಾಸ ಇರುವಂತಹ ಕೆಲವೊಂದು ದೇವಸ್ಥಾನಗಳನ್ನ ವಕ್ಫ್ ಅನ್ನುವಂತ ವಿಚಾರದಲ್ಲಿ ಕ್ಲೈಮ್ ಮಾಡಲಾಗ್ತಾ ಇದೆ. ಬಟ್ ಉದಯ್ ಅವರು ಅದನ್ನು ಒಪ್ಕೊಳ್ತಾ ಇಲ್ಲ, ಅದು ವಾಟ್ಸಪ್ ಅಲ್ಲಿ ಬಂದಿರುವಂತಹ ವೈರಲ್ ವಿಚಾರ ಅಂತ ಹೇಳಿ. ಬಟ್ ಕಳೆದ 2-3 ತಿಂಗಳ ಹಿಂದಿನ ಕಥೆಯನ್ನ ನಾವು ನೋಡೋದಾದ್ರೆ, ಇದೇ ರಾಜ್ಯದಲ್ಲಿ ಆಗಿರುವಂತಹ ಎಷ್ಟೋ ವಿಚಾರಗಳು, ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಾಲು ಸರ್ಕಾರಿ ಶಾಲೆಯ ಮೇಲೂ ಕೂಡ ಅದು ವಕ್ಫ್ ಆಸ್ತಿ ಅಂತ ಹೇಳಲಾಯಿತು. ಬೀದರ್ನಲ್ಲಿ ಇಡೀ ಊರಿಗೆ ಊರೇ ತಮ್ಮದು ಅಂತ ಹೇಳಿ ಬೇಡ ಸ್ವಾಮಿ, ನಮ್ಮ ಕೇಂದ್ರ ಶಾಲೆ ಇದೆ, ನೀವು ತೆಗಿಲಿ. ಈಗ ಗೊತ್ತಿಲ್ಲ, ದೇವರಿಯಲ್ಲಿರುವಂತಹ 6 ದೇವಾಲಯಗಳಾಗಿರ್ಬೋದು ಅಥವಾ ಇನ್ನು ಅನೇಕ ವಿಚಾರ ಇದೆ, ಅಷ್ಟು ಡಾಕ್ಯುಮೆಂಟ್ಗಳಿವೆ. ಬಟ್ ತಾವು ಹೇಳ್ತಾ ನೋಡಿ ನಾನು ಇದರಲ್ಲಿ ವಕ್ತಪರವಾಗಿ ಮಾತಾಡುದು ಅಂತಲ್ಲ ವಿಚಾರ ನಾನು ಹೇಳಿರುವಂತದ್ದು. ನಾನು ಈ ವಿಚಾರಗಳು ಹೌದು, ಇದನ್ನ ನಾನು ಒಪ್ತೇನೆ. ಅವ್ರು ಕ್ಲೇಮ್ ಮಾಡಿರುವಂತದ್ದು ಸ್ವಾಮಿ, ಅವರಿಗೆ ಕ್ಲೇಮ್ ಮಾಡಿದ್ರು ಅಂತ ಹೇಳಿ ನಾವು ಹಿಂದೂಗಳು ಅವರಿಗೆ ಟೆಂಪಲ್ ಬಿಟ್ಟುಕೊಡ್ಲಿಕ್ಕೆ ನಮ್ಗೆ ತಲೆಗೆ ಓಡೋದಿದ್ದ? ಹಾಗಾದ್ರೆ ಅಲ್ಲ ಹೇಳೋದಿಲ್ಲ. ಇದೆಲ್ಲ ಏನ್ ಗೊತ್ತಾ, ನೋಡಿ ಇದರಲ್ಲಿ ಅರ್ಥಕರ್ತವಾಸಿ ಸುಳ್ಳು, ವಿಚಾರ ನಾವು ಮಾಡಿದ ದೊಡ್ಡ ತಪ್ಪು ಏನ್ ಗೊತ್ತಾ, ಈ ಸುಳ್ಳುಗಳು ಪ್ರಚಾರವಾಗ್ತದೆ, ಸುಮ್ಮನೆ ತಪ್ಪು. ಪಹಣಿ ಪತ್ರದಲ್ಲಿ ಎಲ್ಲೂ ಕೂಡ ವಕ್ಫ್ ಅನ್ನುವಂತ ಉಲ್ಲೇಖಗಳು ಯಾರು ಹೇಳಿದ್ರು ಸ್ವಾಮಿ, ಬರ್ಲಿಲ್ಲ ಅಂತ ಬಂದಿದೆ. ಈಗ ಓಕೆ, ಒಂದು ನಿಮಿಷ ಸಿಶಾನ್, ಎಷ್ಟು ಜಾಗ ಒಟ್ಟಿಗೆ ಹೋಗಿದೆ ಈಗ? ಅದರಲ್ಲಿ ಎಷ್ಟು ಸ್ಥಳ ಒಟ್ಟಿಗೆ ಹೋಯ್ತು? ಎಷ್ಟು ಸ್ಥಳ 10 ಲಕ್ಷ ಕೋಟಿ ಟೋಟಲ್ ಆಸ್ತಿ ಆಗ್ತದೆ. ಈಗ ನಾನು ಒಂದು ಫೈನಲ್ ಕ್ವಶನ್ ಕೇಳ್ತೇನೆ, ಇದಕ್ಕೆ ಉತ್ತರ ಕೊಟ್ಟುಬಿಡಿ ನೀವು. 10 ಲಕ್ಷ ಕೋಟಿ ಮುಸಲ್ಮಾನ ಸಮಾಜಕ್ಕೆ ಮುಖ ತೋರಿಸಿ ಮಾತಾಡಿ, ನಾನು ಹೇಳಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. 10 ಲಕ್ಷ ಕೋಟಿಗಿಂತಲೂ ಜಾಸ್ತಿ ಇರತಕ್ಕಂತಹ ಈ ವಕ್ಫಿನ ಟೋಟಲ್ ಇದೆ, ಅದರಲ್ಲಿ 163 ಕೋಟಿಯಷ್ಟೇ ಆದಾಯ. ಅದರಿಂದ ನಿಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಇರುವಂತದ್ದು. ಅದೇ ಸ್ವಿಟ್ಜರ್ಲ್ಯಾಂಡ್, ಸಿಂಗಾಪುರದಲ್ಲಿಯ ವಿದೇಶದಲ್ಲಿ ಇರತಕ್ಕಂಥ 200 ಆಸ್ತಿಗಳು ಮಾತ್ರ ವಕ್ಫ್ ಆಗಿರುವಂತದ್ದು. ಆ ಒಂದೊಂದು ಆಸ್ತಿ 22 ಕೋಟಿಗಳ ಆದಾಯ ಬರ್ತಾ ಉಂಟು. ಇಲ್ಲಿ ಇರತಕ್ಕಂಥ 8 ಲಕ್ಷ ಆಸ್ತಿಗಳು 10 ಲಕ್ಷ ಕೋಟಿ ಇರತಕ್ಕಂಥ ಸಂಸಾಧನೆಯಿಂದ 163 ಕೋಟಿ. ಇದರಿಂದ ನಾವು ಈ ಸಮಾಜ ಅಂದ್ರೆ ಅಲ್ಲಿ ನುಂಗಿ ತೆಟ್ಟಿದ್ರು ಗೊತ್ತಾಗುದಿಲ್ಲ. ಈಗ ಮುಖ ತೋರಿಸ್ತೀರಿ ನೀವು. ನಿಮ್ಮ ಈ ಆಸ್ತಿಯನ್ನು ಸರಿಯಾಗಿ ಹಂಚಿದರೆ ಮುಸಲ್ಮಾನ ಸಮಾಜ ಎಷ್ಟೋ ಉದ್ಧಾರ ಆಗ್ಬಿಡ್ತಿದೆ ಸ್ವಾಮಿ. ಆದ್ರೆ ನೀವು ಒಪ್ಪಿಕೊಳ್ಳಿಲ್ಲ.
ಹೇಳಿಲ್ಲ, ಇವತ್ತು ಒಪ್ಪಿಕೊಳ್ತೀರಾ ನೀವು? ಒಪ್ಪಿಕೊಳ್ತೀರಾ? ಸಾಚಾರ ವರದಿಯಲ್ಲೇ ಹೇಳ್ತಿದ್ದೇನೆ, ನೀವು ಒಪ್ಪಿಕೊಳ್ತೀರಾ? 10 ಲಕ್ಷ ಕೋಟಿ ಇದೆ, 116 ಕೋಟಿ ನಮಗೆ ಆದಾಯ ಸಿಗುದು ವಾರ್ಷಿಕವಾಗಿ, ಇದರಿಂದ ನಾವು ಸರಿ ಇದೆ ಅಂತ ಹೇಳಿ ಒಪ್ಪಿಕೊಂಡು ಹೋಗಿಲ್ಲ ನೀವು ಬೇಕಿದ್ರೆ. ಈಗ ಗೊತ್ತಾಗ್ತದೆ ಮುಸಲ್ಮಾನ ಮುಗ್ಧ ಬಂಧುಗಳಿಗೆ ನಿಮ್ಮ ಒರಿಜಿನಲ್ ಚೆಹರೆ ಏನು ಅಂತ. ಓಕೆ ಉದಯ್, ಕ್ವಿಕ್ ಆಗಿ ಕೊನೆಯದಾಗಿ ಹೇಳಿ. ನೋಡಿ, ನನ್ನ ಪ್ರಕಾರ ಯಾಕೆಂದ್ರೆ ಇಲ್ಲಿ ಸಾಚಾರ ವಿಚಾರದ ಬಗ್ಗೆ ಮಾತಾಡ್ತಾರೆ. ಈ ಸಾಚಾರ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಬಿಡದವರು ಇವರೇ. ಈ ಸಾಚಾರ ವರದಿ ಕೊಟ್ಟಂತಹ ಮೀಸಲಾತಿ, ಮೊದಲು ಸಾಚಾರ ವರದಿ ಕೊಡುವುದಕ್ಕಿಂತ ಮೊದಲು ಇದ್ದಂತ ಮೀಸಲಾತಿಯನ್ನು ಕಿತ್ತುಕೊಂಡವರು ಇವರೇ. ಯಾರಿಗೆ? ಸಂವಿಧಾನದ ಮೇಲೆ ಯಾವುದೇ ರೀತಿಯ ಇಲ್ಲವೇ ಇಲ್ಲ. ಇವರಿಗೆ ಸಂವಿಧಾನವೇ ಕಾಲಕಸ ಅಂತ ಹೇಳಿ ಇವರೇ ಹೇಳ್ತಾ ಇದ್ದಾರೆ. ಎಷ್ಟು ಮುಖಗಳು ಓಪನ್ ಆಗ್ತಿದೆ ಸ್ವಾಮಿ ಒಂದು ಡಿಬೇಟ್ ನಲ್ಲಿ. ಮತ್ತೆ ನಿಮಗೆ ಸಂವಿಧಾನ ಸುಮ್ಮನೆ ಅದನ್ನು ಲಾಡಿಸ್ಕೊಂಡು ಹೋಗೋದು ಮಾತ್ರ, ಸಂವಿಧಾನದ ಮೇಲೆ ಏನು ಇಲ್ಲ ಇವರಿಗೆ. ಅಂಬೇಡ್ಕರ್ ಅಂತ ಸುಮ್ಮನೆ ಹೇಳ್ಕೊಂಡು ತಿರ್ಗಾಡುತ್ತೀವಿ. ಸಂವಿಧಾನದ ಮೂಲದಲ್ಲಿ ಇದೆ, ನಾವು ಧರ್ಮಾಧಾರಿತವಾಗಿ ಕೊಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಕೊಟ್ಟಿದ್ದಾರೆ. ಧರ್ಮಾಧಾರಿತ ಕೊಟ್ಟಿದ್ದಾರೆ, ಯಾಕೆ ದೇಶ ಇನ್ನೊಂದು ತುಂಡಾಗ್ಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ ಇವರಿಗೆ ಬೇಕಾದ್ರೆ. ಧರ್ಮಾಧಾರಿತವಾಗಿ ಬಿಡುವುದಿಲ್ಲ. ನೀವು ಕೂಡ ಸೋಷಿಯಲ್ ಡೆಮೊಕ್ರಾಟಿಕ್ ಪಕ್ಷ ಆಗಿದ್ರೆ ನೀವು ಕೂಡ ಅದ್ರ ವಿರುದ್ಧ ನಿಲ್ಬೇಕು. ನಾವು ಕೂಡ ಅವಕಾಶ ಕೊಡ್ತೀನಿ. ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಧರ್ಮಾಧಾರಿತವಾಗಿ ನಮ್ಮ ದೇಶವನ್ನು ಇನ್ನು ನಾವು ಧರ್ಮಾಧಾರಿತವಾಗಿ ಇಲ್ಲ ಅಂತ ಹೇಳಿದರೆ ಸಂವಿಧಾನದ ಮೊದಲ ಹಂತದಲ್ಲಿ ನೀವು ಅಂಬೇಡ್ಕರ್ ವಿರೋಧಿಗಳು ಅನ್ನುವಂಥದ್ದು ಒಪ್ಪಿಕೊಂಡು ಹೊರಗೆ ಹೋಗಿ. ಉದಯ್ ಉದಯ್ ನಿಮ್ಗೂ ಕೂಡ ಅವಕಾಶ ಬೇಕು ಅಂತ ಹೇಳಿದ್ರೆ ನೋಡಿ, ಕೊನೆಯದಾಗಿ ನಾವು ಇವಾಗ ವಕ್ಫ್ ಬೋರ್ಡು ಅದು ಇದು ಅಂತೇಳಿ ಮಾತಾಡ್ತಾ ಇದ್ದೇವೆ ನಾವು ಇವಾಗ. ಓಕೆ, ನನ್ನ ಪ್ರಕಾರ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದರೆ, ನಾವು ಒಂದು ವಿಚಾರದಲ್ಲಿ ಹೆಮ್ಮೆ ಪಡಬೇಕು. ಯಾಕಂತ ಹೇಳಿದರೆ, ಇವರು ಕೇವಲ ಮುಸಲ್ಮಾನರದ್ದು ಜುಜುಬಿ ನಾವು ಒಂದು 9-10 ಲಕ್ಷ ಏನು, ಅದು 8,57,000 ಪ್ರಾಪರ್ಟೀಸ್ ರಿಜಿಸ್ಟರ್ಡ್, ಅದು ಎಕರೆ ಅಲ್ಲ. ಅದು ಜಾಸ್ತಿ ಎಕರೆ ಲೆಕ್ಕದಲ್ಲಿ ಇಷ್ಟವರೆಗೆ ಯಾರು ಲೆಕ್ಕ ಹಾಕಲಿಲ್ಲ. ಓಕೆ, ಅದು ಜಾಸ್ತಿ ಕೂಡ ಇರ್ಬೋದು, ಕಡಿಮೆ ಕೂಡ ಇರ್ಬೋದು. ಆನ್ ಅಂಡ್ ಅವರೇಜ್ ಒಂದು ಪ್ರಾಪರ್ಟಿ ಲೆಕ್ಕ ಹಾಕುವಾಗ, ಲ್ಯಾಂಡ್ ಸೈಜ್ ಹಾಗೇನೋ ತೆಗೆಯುವಾಗ ಆನ್ ಅಂಡ್ ಅವರೇಜ್ ಒಂದು ಪ್ರಾಪರ್ಟಿ ಒಂದು ಎಷ್ಟು 75 ಸೆಂಟ್ಸ್ ಎಷ್ಟೋ ಬರುತ್ತೆ ಅಂತೆ, ಆವರೇಜ್ ಹೇಳುವಂಥದ್ದು. ಸೊ ಹಾಗೆ ಲೆಕ್ಕ ಹಾಕಿದ್ರು ಕೂಡ ಈ 8.5 ಲಕ್ಷ 9 ಲಕ್ಷ ಪ್ರಾಪರ್ಟಿ ಏನಿದೆ ನೋಡಿ, ಅದರದ್ದು ಹೆಚ್ಚು ಕಡಿಮೆ ಒಂದು 7 ಲಕ್ಷ ಎಕರೆಯ ಅಷ್ಟು ಬರ್ಬೋದು. 7 ಲಕ್ಷ ಎಕರೆ ಅಂದ್ರೆ ನಾವು ಕೇವಲ 7 ಲಕ್ಷ ಎಕರೆ, ಇವರ ಜುಜುಬಿ 7.5 ಲಕ್ಷ ಎಕರೆ ವಿಚಾರ ಇಟ್ಕೊಂಡು ನಾವು ಒದ್ದಾಡ್ತಾ ಇದ್ದೇವೆ. ನಾವು ಅದೇ ನಮ್ಮ ದೇವಸ್ಥಾನದ, ಅದೇ ನಮ್ಮ ದೇಶದ, ಅದೇ ನಮ್ಮ ದೇವಸ್ಥಾನದ ನಾನು ಫಿನಿಶ್ ಮಾಡ್ತೇನೆ. ನಾನು ಫಿನಿಶ್ ಮಾಡ್ತೇನೆ ಆಮೇಲೆ ನನ್ನ ಫೈನಲ್, ಆಮೇಲೆ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ಈ ದೇಶದಲ್ಲಿರುವ ದೇವಸ್ಥಾನಗಳನ್ನು ನಾವು ಲೆಕ್ಕಾಚಾರ ಹಾಕಿದ್ರೆ ಹೆಚ್ಚು ಕಡಿಮೆ ನಮ್ಮದು ಈ ಏನೀಗ ಇವರು ವಕ್ಫ್ ಬೋರ್ಡಿನೇನು ಲೆಕ್ಕ ಕೊಟ್ಟಿದ್ದಾರೆ ನೋಡಿ, ಅದರ ಒಂದು 100 ಪಾಲಷ್ಟು ಜಾಗ ನಮ್ಮ ದೇವಸ್ಥಾನದಲ್ಲಿ ಇದೆ ಸ್ವಾಮಿ. ನಾವು ಅದನ್ನು ಉಳಿಸಿಕೊಳ್ಳಿಕ್ಕೆ ಹೋಗ್ತಾ ಇಲ್ಲ, ಅದನ್ನು ಯಾರ್ಯಾರು ನಾಯಿನರಿಗಳು ತಿಂದು ತೆಗ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರದವರು ಅದರಲ್ಲಿ ಹೆಚ್ಚು ಕಡಿಮೆ, ಅದೇ ನಾನು ಆಗ ಲೆಕ್ಕ ಕೊಟ್ಟಿದ್ದೀನಿ, 12,500 ಎಕರೆಯಷ್ಟು ಈಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇನ್ನು 30-40 ಸಾವಿರ ಎಕರೆಯಷ್ಟು ಒತ್ತುವರಿ ಮಾಡಲಿಕ್ಕೆ ಇದೆ. ಅದು ಯಾವ್ದು ಹೇಳುವಂಥದ್ದು, ನಾನು ಖಾಲಿ ನಮ್ಮ ಮುಜರಾಯಿ ಖಾತೆಗೆ ಸೇರಿದ ಅದು ಎಷ್ಟಿದೆ 35,000. ರಾಜ್ಯದಲ್ಲಿ ದೇವಸ್ಥಾನಗಳು ಎಷ್ಟಿವೆ 1,80,000 ದೇವಸ್ಥಾನಗಳಿವೆ. ಬಾಕಿ ಉಳಿದ ದೇವಸ್ಥಾನಗಳು ಏನಿವೆ ನೋಡಿ, ಅದರದ್ದು ಯಾರು ಏನು ತಿಂತಿದ್ದಾರೆ ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಅನುಭವಿಗಳು ಮ್ಯಾಕ್ಸಿಮಮ್ ನಾವು ಹಿಂದೂಗಳೇ. ಸೊ ಇಂತಹ ಪರಿಸ್ಥಿತಿ ಪ್ರತಿಯೊಂದು ರಾಜ್ಯದಲ್ಲಿ ಇದೆ. ಸೊ ನಮ್ಮ ಕೇಂದ್ರ ಸರ್ಕಾರ ಇವರ ಈ ವಕ್ಫ್ ಬೋರ್ಡಿಗೆ ತಲೆ ಹಾಕುವುದಕ್ಕಿಂತ ನಮ್ಮ ಹಿಂದೂಗಳಿಗೆ ಇಂತಹ ದೇವಸ್ಥಾನಗಳಿಗೆ ಒಂದು ಮೊಬಿಲೈಸ್ ಮಾಡಿ ಎಲ್ಲ, ಈಗ ಹೇಗೆ ವಕ್ಫ್ ಬೋರ್ಡ್ ಸೆಂಟ್ರಲ್ ಕಮಿಟಿ ಸ್ಟೇಟ್ ಕಮಿಟಿ ಅಂತ ಇದೆಯಾ, ಆದ್ರಿಂದ ಅವರಿಗೆ ಒಂದು ಲೆಕ್ಕ ಸಿಕ್ಕಿತು. ನಮ್ಮದ್ರಲ್ಲಿ ಅಂತದಿಲ್ಲ, ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಸ್ಟೇಟಿನಲ್ಲಿ ಒಂದೊಂದು ಬೋರ್ಡ್, ಸೆಂಟ್ರಲ್ ಬೋರ್ಡ್ ಅಂತ ಏನಿಲ್ಲ. ಆ ಸೆಂಟ್ರಲ್ ಬೋರ್ಡ್ ಅನ್ನೆಲ್ಲ ಒಟ್ಟಿಗೆ ಮಾಡಿದ್ರೆ ಬಹುಶಃ ನಮ್ಮದು
ದೊಡ್ಡ ಮಟ್ಟದ ಜಾಗಿದೆ, ಅದನ್ನು ನಾವು ಯೂಸ್ ಮಾಡುವ. ಅದರಲ್ಲಿ ನಾವು ಮತ್ತು ಒಂದು ವೇಳೆ ಹಾಗೆ ಹೋಗಿದ್ರೆ ಅದನ್ನು ಒತ್ತುವರಿ ಮಾಡಲೇಬೇಕು, ಅದು ಒತ್ತುವರಿ ಮಾಡಲೇಬೇಕು. ಮತ್ತೆ ಇನ್ನೊಂದು ಹೇಳ್ತೀನಿ, ಒಂದು ವೇಳೆ ಅದು ಯಾರಿಗೂ ಈಗ ಲ್ಯಾಂಡ್ ಡಿಕ್ಲರೇಷನ್ ಆಕ್ಟ್ ನಲ್ಲಿ ಕೆಲವೊಂದು ಬಿಟ್ಟು ಹೋಯ್ತು, ಸೊ ಅಂತದನ್ನೆಲ್ಲ ನಾವು ಇನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಏನು ಸಂಸತ್ ಭವನ ಏನೋ ವಕ್ಫ್ ಬೋರ್ಡ್ ಅಂತ ಹೇಳಿ ಕ್ಲೇಮ್ ಮಾಡಿದ್ರು ಅಂತ ಹೇಳಿದ್ರು, ಅದೆಲ್ಲ ಏನ್ ಮಾಡ್ಲಿಕ್ಕೆ ಅವರಿಗೂ ಗೊತ್ತು, ಹೇಳ್ತಾರೆ ವಕ್ಫ್ ಬೋರ್ಡ್ ಅವರು ಅದು ನಮ್ಮದು ಅಂತ ಹೇಳ್ತಾರೆ, ಆದ್ರೆ ಅವ್ರಿಗೆ ಕಿತ್ಕೊಳ್ಳಿಕ್ಕೆ ಆಗ್ತದ? ಆಗಲ್ಲ. ಇದು ಫ್ಯಾಕ್ಟ್ ಅನ್ನು ಕೂಡ ನಾವು ಹೇಳ್ಬೇಕು. ನೋಡಿ, ಅಲ್ಲ ಟವಲ್ ಹಾಕ್ಲಿಕ್ಕೆ ಯಾರು ಎಲ್ಲಿ ಹೋಗ್ತಿದ್ರೆ ಟವಲ್ ಹಾಕುವ, ಟವಲ್ ಹಾಕಿದನ್ನು ಕಿತ್ತು ಬಿಸಾಡಬೇಕು. ಅಲ್ಲ ಮಾರ್ರೆ, ಟವಲ್ ಹೋಗುದು ಇದನ್ನು ದೊಡ್ಡ ಸೀನ್ ಮಾಡುವ ಅಗತ್ಯ ಇಲ್ಲ. ಉದಯ ಅವರೇ, ತಾವು ಹೇಳಿರೋ ಪ್ರಕಾರ ಒಂದು ವಕ್ಫಿಗೆ ಸಂಬಂಧಪಟ್ಟಂತ ಒಂದು ಜುಜುಬಿ ಆಸ್ತಿ ಅಂತ ಹೇಳಿದ್ರೆ ಅದರ ವಿರುದ್ಧವಾಗಿ ನಮ್ಮ ಯಾಕೆ ಕೊಡ್ತೀನಿ ಅನ್ವರ್ ಅವರೇ, ಮಿಲಿಟರಿ ಈ ದೇಶದಲ್ಲಿ ಮಿಲಿಟರಿ ಮತ್ತು ರೈಲ್ವೆಯನ್ನ ಬಿಟ್ಟರೆ ಹೆಚ್ಚು ಆಸ್ತಿಯನ್ನು ಹೊಂದಿರುವ ಸರ್ಕಾರಿ ಇದೇ ಸುಳ್ಳನ್ನು ಬಿಜೆಪಿ ಅವರು ಮಾಧ್ಯಮದವರು ಅವರು ಸ್ಟ್ಯಾಚ್ಯುಟರಿ ಬಾಡಿ ಏನು ಇವರು ಹೇಳಿದ್ದಾರೆ. ಈಗ ಕರ್ನಾಟಕದಲ್ಲಿ ಆಸ್ತಿ ಹೇಳಿದ್ದಾರೆ, ಇಲ್ಲಿ ಮುಜರಾಯಿ ಇಲಾಖೆಗೆ ಟೋಟಲಿ ನಮಗೆ ಸಿಕ್ಕಿದಂತ ಒಂದು ಲೆಕ್ಕಾಚಾರ ಪ್ರಕಾರ ಕರ್ನಾಟಕದಲ್ಲಿ 4 ಲಕ್ಷ ಎಕರೆಯಷ್ಟು ಇಲ್ಲ ಸ್ವಾಮಿ, ಜಾಸ್ತಿ ಇದೆ. ಮುಜರಾಯಿದು 5,75,000. ಒಂದು ಮಾಹಿತಿ ತೆಗೆಯುವ 4 ಲಕ್ಷ ಎಕರೆ ಅಂತ ಸಿಕ್ಕಿದೆ. ತಮಿಳುನಾಡಿನಲ್ಲಿ 3 ಲಕ್ಷ ಎಕರೆ ಅಂತ ಸಿಕ್ಕಿದೆ. ಸರ್, ತಮಿಳುನಾಡಿನಲ್ಲಿ ಜಾಸ್ತಿ ಇದೆ ಸರ್. ನಾವೇನ್ ಮಾಡಿದ್ದೇವೆ? ಆಸ್ಪತ್ರೆಗಳನ್ನು ಕಟ್ಟಿದ್ದೇವೆ, ಅಲ್ಲೇ ನಮ್ಮ ದೇವಸ್ಥಾನಗಳಿಂದ ಆಸ್ಪತ್ರೆಗಳನ್ನು ಕಟ್ಟಿದ್ದೇವೆ, ಅನ್ನಛತ್ರಗಳನ್ನು ಮಕ್ಕಳಿಂದ ಕೊಟ್ಟಿಲ್ಲ ನೋಡಿ, ಅಲ್ಲಿ ಕಟ್ಟಿದ್ದೇವೆ, ಶಾಲೆಗಳನ್ನು ನಡೆಸ್ತೇವೆ, ಕಾಲೇಜುಗಳು ಸಿದ್ಧಗಂಗಾ ಮಠ ಇರಬಹುದು, ಇಲ್ಲಿರ್ತಕ್ಕಂಥ ದೇವಸ್ಥಾನಗಳು ಹಾಗೆ ನೀವು ಎಷ್ಟೋ ಜಾಗ ನಮಗೆ ಒಂದು ಮಾಹಿತಿ ಪ್ರಕಾರ 4 ರಾಜ್ಯಗಳಲ್ಲಿ ಮೊನ್ನೆ ನಾವು ಮಾಹಿತಿ ತೆಗೆಯುವಾಗ 10 ಲಕ್ಷ ಚಿಲ್ಲರೆ ಎಕರೆ ಜಾಗೆ ನಮಗೆ ಸಿಕ್ಕಿದೆ. ಇದು ಏನಾಗಿದೆ ಅಂತ ಹೇಳಿದ್ರೆ ದೇವಸ್ಥಾನಗಳ ಆಸ್ತಿ. ಉದಾಹರಣೆಗೆ ಮಂಗಳೂರಲ್ಲಿ ಕುದ್ರೋಳಿ ದೇವಸ್ಥಾನಕ್ಕೆ ಒಂದು ಆಸ್ತಿ ಇದ್ರೆ ಕುದ್ರೋಳಿ ದೇವಸ್ಥಾನದ ಟ್ರಸ್ಟ್ ವ್ಯಾಪ್ತಿಯಲ್ಲಿ ಬರ್ತದೆ. ಕದ್ರಿ ದೇವಸ್ಥಾನದ ಒಂದು ಆಸ್ತಿ ಇದ್ರೆ ಅದ ಟ್ರಸ್ಟ್ ಅಲ್ಲಿ ಬರ್ತದೆ. ಇದಕ್ಕೆ ಸೆಂಟ್ರಲೈಸ್ಡ್ ಆದಂತಹ ಒಂದು ವ್ಯವಸ್ಥೆ ಮುಜರಾಯಿಯಲ್ಲಿ ಇಲ್ಲ. ಇಲ್ಲಿ ಸೆಂಟ್ರಲೈಸ್ಡ್ ಆದಂತಹ ಒಂದು ವ್ಯವಸ್ಥೆ ಮಾಡಿಕೊಂಡು ನಮಗೆ ಏನು ಈ ವಕ್ಫ್ ಅಂತ ಹೇಳುವ ಒಂದು ವ್ಯವಸ್ಥೆ ಮಾಡಿಕೊಂಡು ಮುಸಲ್ಮಾನರಿಗೆ ಟೋಪಿ ಇಟ್ಟದ್ದು ಸರ್ಕಾರ. ನಿಜವಾಗಿ ಹೇಳುವುದಾದ್ರೆ ವಕ್ಫ್ ಆಸ್ತಿಗಳನ್ನು ಯಾವ ದಾನ ಮಾಡಿದೆ? ಉದಾಹರಣೆಗೆ ಇಲ್ಲಿ ಒಂದು ಮಸೀದಿ ಇದೆ, ದೊಡ್ಡ ಮಸೀದಿ, ಬಂದರು ಮಸೀದಿ. ಆ ಮಸೀದಿಯ ವಕ್ಫ್ ಆಸ್ತಿಯನ್ನು ಆ ಮಸೀದಿಯ ಕಮಿಟಿಯೇ ನಿರ್ವಹಣೆ ಮಾಡಬೇಕು. ಹಾಗೆ ಅದರ ವ್ಯಾಪ್ತಿಯಲ್ಲಿ ಬಂದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವರು ಏನ್ ಹೇಳ್ತಾರೆ, ಇಡೀ ದೇಶಾದ್ಯಂತ 9 ಲಕ್ಷ ಎಕರೆ ಜಾಗ ಇದೆ. ನೀವೇಗೆ ಹೇಳಿದ್ದೀರಿ, ರೈಲ್ವೆ ಡಿಫೆನ್ಸ್ ಬಿಟ್ರೆ ಅತಿ ಹೆಚ್ಚು ಜಾಗ ಇರುವಂತದ್ದು ಇದು ಸಂಘ ಪರಿವಾರ ಹೇಳುವಂತಹ ಒಂದು ಸುಳ್ಳು ಅಂತ ಹೇಳ್ಬೋದು. ಜಾಗ ಸರಿ ಇದೆ, ನಮ್ಮ ಈಗ ಜಾಗ ಅಂತ ಹೇಳಿದ್ರೆ ಅದೊಂದು ಟ್ರಸ್ಟ್ ವ್ಯಾಪ್ತಿಯಲ್ಲಿ ಅದಕ್ಕೆ ಒಂದು ಮುತವಲ್ಲಿ ಇರ್ತಾರೆ. ಈ ಸೆಂಟ್ರಲ್ ನೀವು ಹೇಳಿದ್ರಲ್ಲ ಟವಲ್ ಹಾಕಿದ್ದು ಅಂತ ಹೇಳಿ, ಆ ಟವಲ್ ಹಾಕಿದೆಲ್ಲ ಸೇರಿಸಿ ರೈತರೆಲ್ಲ ಬಂದಿದ್ರಲ್ಲ, ಅದು ಸಹ ಅದೇ ಕಂಪ್ಯಾರಿಸಮ್ ಆಫ್ ಅದರ್ ಕ್ಯಾಸ್ಟ್ ಏನು ಹೇಳಿದ್ದಾರೆ ಆ ಲೆಕ್ಕದಲ್ಲಿ ಅದು ಜುಜುಬಿ. ಕೊನೆಯದಾಗಿ ಅರುಣ್, ಇದು ಸಿಂಪಲ್. ಇವಾಗ ಏನು ಉಮ್ಮೀದ್ ಬಂದಿದೆ ಮುಸಲ್ಮಾನ ಜನಾಂಗಕ್ಕೆ, ಇಷ್ಟು ವರ್ಷದ ತನಕ ಯಾರೋ ದೊಡ್ಡವರ ಕೈಯಲ್ಲಿ ಸಿಕ್ಕು ಒದಾಡ್ತಾ ಇದ್ದಂತಹ ಈ ವಕ್ಫ್ ಅನ್ನತಕ್ಕಂಥದ್ದು ಇವಾಗ ಮುಸಲ್ಮಾನ ಬಡ ಬಂಧುಗಳಿಗೆ ಕೂಡ ತಲುಪಬಹುದು ಅನ್ನತಕ್ಕಂಥ ಉಮ್ಮೀದ್ ಕಾ ಕಿರಣ್ ಜಾಗ ಹೇ. ಇಸ್ಲಿಯೇ ಈಗ ಈ ಪಶ್ಚಿಮಾಂದ ಮುಸಲ್ಮಾನರ ಯಾರು ಶೋಷಿತರು ಮತ್ತು ಹಿಂದುಳಿದ ವರ್ಗ ನಿಜವಾಗಿದೆಯೋ ಅವರಿಗೂ ಕೂಡ ಇಲ್ಲಿ ಈ ಕಾನೂನಿನ ತಿದ್ದುಪಡಿಯ ಮುಖಾಂತರ ಅವಕಾಶ ಮಾಡಲಾಗಿದೆ. ಬೋಹರಾ, ಆಗಾ ಖಾನಿ, ಇನ್ಕ್ಲೂಡಿಂಗ್ ಶಿಯಾ ಕೂಡ, ಹೀಗೆ ಹಲವಾರು ಇವರೆಲ್ಲ ಒಗ್ಗೂಡ್ತಾ ಇದ್ದಾರೆ. ಇವಾಗ ಆದರೂ ಅವರಿಗೆ ಒಂದು ಆಸೆ ಚಿಗುರ್ತಾ ಇದೆ. ಹೆಣ್ಣುಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬಹುದು. ಮತ್ತು ಇಲ್ಲಿ ಆ ಆಸ್ತಿಯನ್ನು ವಕ್ಫಿಗೆ ಒಂದು ಆಸ್ತಿಯನ್ನು ಯಾರಿಗೂ ಲೀಸ್ ಕೊಡೋದು, ಅದರಿಂದ ಯಾರೋ ಪಡ್ಕೊಳ್ಳೋದು, ಅದರಿಂದ ಈ 10 ಲಕ್ಷ ಕೋಟಿ ಮೌಲ್ಯದ ಆಸ್ತಿ
10 ಲಕ್ಷ ಕೋಟಿ ಮೌಲ್ಯಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಆಸ್ತಿಯಲ್ಲಿ 163 ಕೋಟಿ ರೂಪಾಯಿ ಅದರಲ್ಲಿ ಆದಾಯ ಬರ್ತದೆ ಅಂದರೆ ಯಾರಿಗೂ ಕೂಡ ನಾಚಿಕೆ ಆಗಬೇಕು. ಮತ್ತು ನಮ್ಮ ಮುಸಲ್ಮಾನರು ಕೂಡ ಇವಾಗ ಆಲೋಚನೆ ಮಾಡಬೇಕು, ಮುಗ್ಧ ಮುಸಲ್ಮಾನರು ಆಲೋಚನೆ ಮಾಡಬೇಕು. ಇವ್ರು ಹೇಳಿದ್ರೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಯಾರು ಮುಸಲ್ಮಾನರು ಎಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಾದರೂ ಭಾಷಣ ಮಾಡಿದಾಗ ಇವಾಗ ಪ್ರಶ್ನೆ ಕೇಳಿ ಯಾಕೆ ಹೀಗೆ ಆಗ್ತಾ ಇದೆ ಅಂತ. ಆವಾಗ ನಿಮ್ಮಲ್ಲೇ ಸುಧಾರಣೆ ಬರುತ್ತೆ. ಮತ್ತು ಮುಸಲ್ಮಾನರನ್ನು ಮೇಲಕ್ಕೆ ತರಬೇಕಾದ್ರೆ ಕಾಂಗ್ರೆಸ್ನಿಂದ ಅಥವಾ ಯಾರಿಂದ ಸಾಧ್ಯ ಇಲ್ಲ, ನಿಮ್ಮ ಕೈಯಲ್ಲಿ ಇದೆ. ಒಂದು ಸತಿ ನೀವೇ ನಿಮ್ಮ ವಕ್ಫ್ ಆಸ್ತಿಯನ್ನು ಸರಿಯಾಗಿ ನೀವು ಮಾಡಿದರೆ, ಯಾನೋ ಸರಿಯಾಗಿ ಅದನ್ನು ಸುಚಾರು ರೀತಿಯಲ್ಲಿ ಮಾಡಿದರೆ, ಈಗ ಹೊಸ ಕಾನೂನು ಬಂದಿದೆಯಲ್ಲ, ಇದರಲ್ಲಿ ಆಡಿಟ್ ಆಗುತ್ತೆ. CAG ಆಡಿಟ್ಗೂ ಕೂಡ ಇದರಲ್ಲಿ ಅವಕಾಶ ಇದೆ. ಇಷ್ಟೆಲ್ಲ ಸ್ಪಷ್ಟವಾಗುತ್ತೆ. ಆವಾಗ ಯಾರ್ಯಾರು ಢೋಂಗಿ ಮಾಡಿದಾರೋ ಅವರನ್ನು ಜೈಲಿಗೆ ಹಾಕುದೆ, ಹೆದರಬೇಡಿ ಯಾರಿಗೂ ಕೂಡ. ಆದರೆ ಮುಗ್ಧವಾಗಿರ್ತಕ್ಕಂಥ ಮುಸಲ್ಮಾನರು ಗೆದ್ದು ಬಂದು ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಭಾಷಣ ಬಿಗಿದುಕೊಂಡು ಹೋಗ್ತಾರಲ್ಲ, ತನ್ನ ದುಡ್ಡನ್ನು ಮಾಡಿಕೊಂಡು, ಈಗ ಅವರಲ್ಲಿ ಜಾಗೃತಿ ಬೆಳಿಬೇಕಾಗಿದೆ. ಈಗ ಅವರಲ್ಲಿ ಅವರ ಎದುರಿಗೆ ಈಗ ಈ ಕಾನೂನು ಬಂತಲ್ಲ, ಇದು ನಿಮ್ಗೆ ಕೊಡುವಂತ ಅಸ್ತ್ರ. ಯಾರ್ಯಾರು ಮುಗ್ಧ ಮುಸಲ್ಮಾನರು ಇದ್ದಾರೋ ಅವರಿಗೆ ಕೊಡುವಂತ ಅಸ್ತ್ರ. ಈ ಅಸ್ತ್ರವನ್ನು ಬಳಸಿ ನಿಮ್ಮಿಂದ ನೀವೇ ಮೇಲೆ ಬರ್ಬೋದು. 10 ಲಕ್ಷ ಕೋಟಿ ಇಂತಹ ಒಂದು ಆಸ್ತಿಯನ್ನು ಏನಾದ್ರು ಸರಿಯಾಗಿ ವಿಂಗಡಣೆ ಮಾಡಿದ್ರು ಕೂಡ ಒಬ್ಬೊಬ್ಬರಿಗೆ ಎಷ್ಟೆಷ್ಟೋ ಲಕ್ಷಗಳು ಬರಬಹುದು. ಅಂದ್ರೆ ಬೇರೆ ಯಾವ ಸರ್ಕಾರದ ವಿಷಯವೂ ಇಲ್ಲದೆ ನಿಮ್ಮಿಂದ ನೀವು ಉದ್ಧಾರ ಆಗ್ಬಹುದು. ಆದ್ರೆ ಅಡೆತಡೆ ಆಗಿರುವಂತದ್ದು ಈ ವಕ್ಫ್ನ ಅಮೆಂಡ್ಮೆಂಟ್ ಈಗ ಆಗ್ತಾ ಇದೆ. ಒಂದು ಒಳ್ಳೆ ದಿನ ಬರುತ್ತದೆ ಅಂತ ಹೇಳಲಿಕ್ಕೆ ಧನ್ಯವಾದಗಳು ಸರ್ ಇವತ್ತಿನ ಜನಧ್ವನಿಯಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಮತ್ತೊಮ್ಮೆ ಭೇಟಿ ಆಗೋಣ. ಸೊ ಇವತ್ತು ಲೋಕಸಭೆಯಲ್ಲಿ ಈಗಾಗಲೇ ಮಂಡನೆ ಆಗಿರುವಂತದ್ದು ಬಿಲ್, ನಾಳೆ ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರವಾಗಿ ಚರ್ಚೆಗಳು ಕೂಡ ನಡೆಯೋದಕ್ಕಿದೆ. ಮುಂದಿನ ಜನಧ್ವನಿಯಲ್ಲಿ ಇನ್ನಷ್ಟು ಅಪ್ಡೇಟ್ ನ ಜೊತೆಗೆ ಭೇಟಿ ಆಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟೀಮ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಕರ್ನಾಟಕದ ಸ್ವಾದಕ್ಕೆ ವಿಶೇಷವಾಗಿ ಸಂಸ್ಕರಿಸಿದ KT ಸ್ಪೆಷಲ್ ಚಹಾ. ಅಮೃತ್ ನೋನಿ ಪೇನ್ ರಿಲೀಫ್ ಸ್ಪ್ರೇ, ನೋವನ್ನ ಸೋಲಿಸಿ ಗೆಲುವನ್ನ ಸಾಧಿಸಿ. ನಿಮ್ಮ ಸಕ್ಸಸ್ ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. Invest in workspaces managed by Vertex. Invest Smart. Invest in Mangaluru. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ.